ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರು. 6ನೇ ವಯಸ್ಸಿನಲ್ಲಿ ಹ್ಮ್. ನಾನು ನನ್ನ ವೀಣೆ ಕಲಿಕೆಯನ್ನು ಶುರು ಮಾಡಿದೆ. ಹಾ. ನೀಲಮ ಕಡಾಂಬಿ ಅಂತ ವೆಟರನ್ ಪ್ರಥಮ ಮಹಿಳೆ. ಹಾ. ಆಕಾಶವಾಣಿ ಶುರುವಾದಾಗ, ಹಾ. ಮೊದಲು ಆಕಾಶವಾಣಿ ಶುರುವಾದಾಗ ಮೈಸೂರಲ್ಲಿ ಶುರು ಆಯ್ತದ. ಅಲ್ಲಿ ಅವರು ಪ್ರಥಮ ಮಹಿಳೆ ಕಾರ್ಯಕ್ರಮ ಕೊಟ್ರು. 5 ವರ್ಷ ಅವ್ರ ಹತ್ರ ಕಲಿತೆ. ಹಬ್ಬಾ. ಹಾ. ತುಂಬಾ ಏನ್ ಹೇಳ್ತಾರೆ, ಅದು ರಿಗರಸ್ ಟ್ರೈನಿಂಗ್. ನಾನೀಗ ಎ ಗ್ರೇಡ್ ಕಲಾವಿದೆ. ಹಂಪಿ ಉತ್ಸವ ಆಗಿರ್ಬಹುದು, ಮತ್ತೆ ನಮ್ಮ ಎಲ್ಲ ನಾಡಿನ ಹಬ್ಬ ಸೊಗಡು ದಸರಾ ಉತ್ಸವ, ಅದ್ರಲ್ಲಿ ಎಲ್ಲ ಕೂಡ ಅಮ್ಮನ ಒಂದು ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನಾನು ಕೇಳ್ಬಿಟ್ಟಿದೀನಿ. ನೋಡೋ ಒಂದು ಅವಕಾಶ ಸಂದರ್ಭ ಸಿಕ್ಲಿಲ್ಲ. ಬಟ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಕ್ ಆಸೆ. ನಮ್ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಒಳ್ಳೆ ಕೆಲಸ ನಡೀತಾ ಇರೋದು ಕನ್ನಡ ಸಂಸ್ಕೃತಿ ಇಲಾಖೆ. ಜಗನ್ಮೋಹನ್ ಅರಮನೆ, ಆಮೇಲೆ ಈ ಕಡೆ ಗಾನ ಭಾರತಿ, ಅಲ್ಲೂ ದಸರಾ ಕಾರ್ಯಕ್ರಮಗಳು ನಡೆಯೋದು. ಅಲ್ಲೂ ಮಾಡಿದೀನಿ. ನಮ್ ಗುರುಗಳ ಜೊತೆ ನುಡ್ಸಿದೀನಿ. ನಾವು ಪಂಚವೀಣೆ ನುಡ್ಸಿದೀವಿ. ಸೇರಿರೋದು ಪರಂಪರೆ ವೀಣೆ ಶೇಷಣ್ಣ, ವೀಣೆ ವೆಂಕಟಗಿರಿ ಅಪ್ಪನವರು. ವೀಣೆ ವೆಂಕಟಗಿರಿ ಅಪ್ಪನವರ ಶಿಷ್ಯರು ವೀಣೆ ದೊರೆಸ್ವಾಮಿ ಅಯ್ಯಂಗಾರು. ವೀಣೆ ದೊರೆಸ್ವಾಮಿ ಅಯ್ಯಂಗಾರು ಅವರು ಸುಪುತ್ರರು ಡಿ ಬಾಲಕೃಷ್ಣ. ಅವರಿಂದ ನಾವು ನನ್ನ ಶಿಷ್ಯರು ನಾವೆಲ್ಲರೂ ಈ ಪರಂಪರೆಗೆ ಸೇರಿದ್ವಿ. ಇದೆಲ್ಲ ಮಾಡ್ಬಿಟ್ಟು ನಾವು ಅದನ್ನ ರೆಕಾರ್ಡಿಂಗ್ ಮಾಡಿದ್ರು ಆಕಾಶವಾಣಿನಲ್ಲಿ. ಅದನ್ನ ನಿನಾದ ಅಂತ ಅದಕ್ಕೆ ಟೈಟಲ್ ಕೊಟ್ಬಿಟ್ಟು ಅದು ಆರ್ಕೈವ್ಸ್ ಅಲ್ಲಿ ಇದೆ. ಈಗಲೂ ಕೂಡ ಅದು ಪ್ರಿಸರ್ವ್ ಆಗಿದೆ. ಅದು ಇನ್ನು ಮುಂದೆನೂ ಇರುತ್ತೆ. ಮುಂದಿನ ಜನರೇಷನ್ ಕೂಡ ಅದನ್ನ ವೀಕ್ಷಣೆ ಮಾಡಬಹುದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಾರದೆಗೆ ಪ್ರಿಯವಾದದ್ದು ವೀಣೆ. ವೀಣೆ ಅಂದರೆ ವಾದ್ಯಗಳ ಸಾರ್ವಭೌಮ ಅಂತ ಕರೀತಾರೆ ಅಲ್ವಾ? ಸೊ ವೀಣೆಯನ್ನು ಹಿಡಿದು ಆ ವಾದ್ಯವನ್ನು ನುಡಿಸ್ತಾ ಹೋದರೆ ನಾವು ತನ್ಮಯರಾಗ್ತೀವಿ. ಸೊ ವೀಣಾ ವಾದಕರು, ಸಾಧಕರು ನಮ್ಮ ಜೊತೆ ಇದ್ದಾರೆ. ಇದು ಶಿವಾಣಿ ಯದುನಂದನ್ ಅವ್ರನ್ನ ಮೀಟ್ ಮಾಡೋಣ. ಅವರ ಸಾಧನೆಯ ಪಯಣಕ್ಕೆ ನಾವು ಕೂಡ ಭಾಗಿಯಾಗಿ ಅವರ ಸಾಧನೆಯನ್ನು ಗುರುತಿಸಿ ಅವರ ಮ್ಯೂಸಿಕಲ್ ಜರ್ನಿಯನ್ನು ತಿಳ್ಕೊಂಡು ಸ್ಫೂರ್ತಿಯುತವಾಗಿ ಅವರನ್ನು ವಂದಿಸೋಣ ಅಲ್ವಾ? ಬನ್ನಿ ಹಾಗಾರೆ ಅವ್ರನ್ನ ಮೀಟ್ ಮಾಡೋಣ. ವಾಣಿಯಮ್ಮ, ನಮಸ್ತೆ. ನಮಸ್ತೆ. ಹೆಸರಲ್ಲೇ ವಾಣಿ, ಸರಸ್ವತಿ ಇದ್ದಾರೆ. ಹೌದು. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ. ಮೊದಲಿಗೆ ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀನಿ. ಈಗ ಒಂದು 10 ದಿವಸ ಆಯ್ತು. ಇಲ್ಲಿ ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಅವ್ರನ್ನ ನೋಡಕ್ ಬಂದಿದ್ದೀನಿ. ಖಂಡಿತ ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು ನನ್ಗೆ. ಅಮ್ಮನ ಮೀಟ್ ಮಾಡ್ಲೇಬೇಕು ಅಂತ ಹೇಳಿ ಓಡ್ ಬಂದ್ಬಿಡಿದೀನಿ. ಸೊ ನಿಮ್ಗೆ ನಮ್ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನೆಲ್ ಅಲ್ಲಿ ಸಾಧಕರ ಸಂದರ್ಶನ ಅಂತ ಮಾಡ್ತಾ ಇದೀವಿ ಅಮ್ಮ. ಸೊ ಅದರಲ್ಲಿ ನೀವು ಹೆಮ್ಮೆಯ ಸಾಧಕಿ. ವೀಣೆನೇ ನಾಚುತ್ತೆ ನಿಮ್ಮನ್ನ ನೋಡಿದ್ರೆ. ಸೊ ಹಂಗಾಗಿ ನಿಮ್ಮನ್ನ ಪರಿಚಯಿಸ್ಬೇಕು. ಆದಷ್ಟು ನೀವು ತುಂಬಾನೇ ಚಿರಪರಿಚಿತರು.
ಸೊ ನಮ್ಮ ಚಾನಲ್ ವತಿಯಿಂದ ನಿಮ್ಮನ್ನ ಪರಿಚಯಿಸೋ ಒಂದು ಸಂದರ್ಭ ನಮ್ಗಷ್ಟೇ. ಹ್ಮ್. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ಟೀಮ್ಗೆ ಸ್ವಾಗತ ಅಮ್ಮ. ನಮಸ್ತೆ. ರೈಟ್. ಸೊ ಅಮ್ಮ, ನೀವು ಹುಟ್ಟಿದ್ದಲ್ಲಿ, ಬೆಳೆದಿದ್ದು, ಹ್ಮ್. ವಿದ್ಯಾಭ್ಯಾಸ ಮತ್ತೆ ಈ ಸಂಗೀತ ಅಂದ್ರೆ ವೀಣೆಯ ಜರ್ನಿ ಹೇಗೆ ಶುರುವಾಯ್ತು ಅಂತ ಒಂದು ಸ್ಮಾಲ್ ಹ್ಮ್. ಪರಿಚಯ, ಕಿರು ಪರಿಚಯ ನಿಮ್ ಕಡೆಯಿಂದ. ಹಾ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರು. ಓ ವಾವ್, ಓಕೆ. ಹ್ಮ್. ಹಾ. ಆಗ ನನ್ನ 6ನೇ ವಯಸ್ಸಿನಲ್ಲಿ ಹ್ಮ್. ನನ್ನ ವೀಣೆ ಕಲಿಕೆಯನ್ನು ಶುರು ಮಾಡಿದೆ. ಹಾ. ಆಗ ನಾನು ಆ, ಅಲ್ಲಿ ಒಂದು ಮೈಸೂರಲ್ಲಿ ಜಯನಗರ್ ಅಂತ ಇದೆ, ಕರೆಕ್ಟ್. ಅಲ್ಲಿ ಇದ್ದೆ ನಾನು. ಅಲ್ಲಿ ಓಕೆ. ಇದ್ವಿ ನಾವು. ಹ್ಮ್. ಅಲ್ಲೇ ಅದೇ ಏರಿಯಾನಲ್ಲಿ ನಮ್ಮ ನೀಲಮ ಕಡಾಂಬಿ ಅಂತ ವೆಟರನ್, ತುಂಬಾ ಹಳಬ್ರು ಅವರು, ಹಾ. ಸಾಧಕಿ, ವೀಣಾ ಸಾಧಕಿ. ಓ ವಾವ್. ಹಾ. ಅವರು ಪ್ರಥಮ ಮಹಿಳೆ. ಹಾ. ಹಾ. ಆಕಾಶವಾಣಿ ಶುರುವಾದಾಗ, ಹಾ. ಮೊದಲು ಆಕಾಶವಾಣಿ ಶುರುವಾದಾಗ ಮ್ಹೂ. ಮೈಸೂರಲ್ಲಿ ಶುರು ಆಯ್ತದು. ಹ್ಮ್. ಅಲ್ಲಿ ಅವರು ಪ್ರಥಮ ಮಹಿಳೆ ಕಾರ್ಯಕ್ರಮ ಕೊಟ್ರು. ಓ ವಾವ್. ವೀಣೆ ನುಡ್ಸಿದ್ರು. ಹ್ಮ್. ಸೊ ಆ ಹೆಗ್ಗಳಿಕೆ ಅವ್ರಿಗಿತ್ತು. ಅಬ್ಬಾ. ಹಾ. ಅವರು ಮೇಲ್ಕೋಟೆಯಿಂದ ಬಂದವರು. ಹಾ. ಆ, ಒಳ್ಳೆ ಸಾಧಕಿ ಅವರು. ಹ್ಮ್. 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 ಅಲ್ಲಿ ನಮ್ಮ ತಂದೆ ತಾಯಿ ನನ್ನ ಅಲ್ಲಿ ಸೇರ್ಸಿದ್ರು ಅಬ್ಬಾ. ವೀಣೆ. ಹಾ. ನನಗೆ ಆವಾಗ 6 ವಯಸ್ಸು. ಹಾ. ಹಾ. ನನ್ಗೆ ದಿನಾ ಪಾಠ ಅಲ್ಲಿ ಬೆಳಗ್ಗೆ ಹಾ. 6:30 ಬೆಳಗ್ಗೆ ಹೋಗ್ಬೇಕು ಹ್ಮ್. ಪಾಠಕ್ಕೆ. ಹ್ಮ್. ಪಾಠಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ಸಹಾಯ ಮಾಡಿ, ಕರೆಕ್ಟ್. ಚಾಪೆ ಹಾಸೋದು, ಇದು ಮಾಡೋದು, ಅಗರಬತ್ತಿ ಹಚ್ಚೋದು ರೈಟ್. ರೈಟ್. ಎಲ್ಲ ಮಾಡ್ಬಿಟ್ಟು ಹ್ಮ್. ಆಮೇಲೆ ಪಾಠ ಶುರು ಆಗೋದು. ಅಬ್ಬಾ. ಸರಿ, ಅವ್ರು ಯಾವಾಗ ಹೊರಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾವು ಹಾ. ಕಾಯ್ತಾ ಕೂತಿರ್ಬೇಕು, ಹಾ. ವೀಣೆ ಹಿಡ್ಕೊಂಡು. ಹಾ. ಅದನ್ನೆಲ್ಲ ವರ್ಸಿ ಮಾಡಿ ಎಲ್ಲ ಹಾ. ಕಾಯ್ತಾ ಕೂತಿರ್ಬೇಕು. ಆಹಾ. ಅವ್ರು ಯಾವಾಗ್ಲೂ ಹೊರಗೆ ಬರ್ತಾರೆ. ಹಾ. ಹಾ. ಆಗ ಪಾಠ ಶುರು. ಸರಿ, ಅದು ಎಷ್ಟು ಹೊತ್ತು ನಡೆಯತ್ತೆ ಅಂತ ಗೊತ್ತಿಲ್ಲ. ಹಾ. ಹಾ. ಸಿದ್ಧರಾಗಿರ್ಬೇಕು ನೀವು ಹ್ಮ್. ಒಟ್ನಲ್ಲಿ. ಹಾ. ಹಾ. ಹ್ಮ್. ಸರಿ, ಆಮೇಲೆ ಪಾಠ ಶುರು. ಪಾಠ ಹ್ಮ್. ಎಲ್ಲ ಹೇಳ್ಕೊಟ್ಬಿಟ್ಟು ಆಮೇಲೆ ನಾನು ವಾಪಸ್ ಹೀಗೆ ದಿನಾ ಹೋಗ್ಬೇಕು. ದಿನಚರಿ ನಡೀತಾ ಇತ್ತು. ಹಾ. ಹ್ಮ್. ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಮಕ್ಕಳು ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ವಾರಕ್ಕೆ 1 ಕ್ಲಾಸ್ ಮಾಡೋದೇ ಕಷ್ಟ. ಖಂಡಿತ ಅಮ್ಮ, ಖಂಡಿತ ಹೌದು. ಅದು ಅಷ್ಟು ರೆಗ್ಯುಲರ್ ಆಗೂ ಇರೋದಿಲ್ಲ. ರೈಟ್. ಅಕಾಡೆಮಿಕ್ ಪ್ರೆಷರ್ ಜಾಸ್ತಿ. ಖಂಡಿತ ಅಮ್ಮ. ನಂಗೆ ಆವಾಗ ಏನೂ ಇಲ್ಲ, ಹ್ಮ್. ಬರೀ ವೀಣೆಗೆ ನುಡ್ಸೋದು ಅಷ್ಟೇ. ಅಬ್ಬಾ. ಹ್ಮ್. ಓಕೆ. ನಂಗೆ ಅದು ಒಂದು ಒಳ್ಳೆ ಅವಕಾಶ. ಅವ್ರ ಜೊತೆ ಇದ್ದಿದ್ದು 5 ಹ್ಮ್. ವರ್ಷ ಅವ್ರ ಹತ್ರ ಕಲಿತೆ. ಅಬ್ಬಾ. ಹಾ. ತುಂಬಾ ಏನ್ ಹೇಳ್ತಾರೆ, ಅದು ರಿಗರಸ್ ಟ್ರೈನಿಂಗ್. ಓಕೆ. ಹಾ. ಹಾ. ಹೇಳ್ಕೊಡೋರು. ಆಮೇಲೆ ಇದು ನನಗೆ ಅವಾಗ 4ನೇ ತರಗತಿ, ಹ್ಮ್. 1ನೇ ತಾರೀಕಿಂದ 4ನೇ ತರಗತಿಗೆ ಬರೋಷ್ಟೊತ್ತಿಗೆ ನಂಗೊಂದು 24 ವರ್ಣ ಹೇಳ್ಕೊಟ್ಟಿದ್ರು. ಅಬ್ಬಾ. ಹ್ಮ್. ನಿಮ್ಗೆ ಆ ಆ ಏಜ್ ಚಿಕ್ಕ ಅಲ್ಲಿ ಅಷ್ಟು ವಯಸ್ಸಲ್ಲಿ ಅವ್ರು ಕಲಿಕೆ ಒಂದು ಅಂದ್ರೆ ಆಗ್ತಿತ್ತು ಅಂತ ಅದು ಅದನ್ನ ಹೇಳ್ಬೋದು ನಾವು. ಅಬ್ಬಾ. ಆ, ಅಂದ್ರೆ ಆತರ ಸುಲಲಿತವಾಗಿ ಹೇಳ್ಕೊಡ್ತಾ ಇದ್ರು ನಿಮ್ಗೆ. ಅಂದ್ರೆ ಸುಲಲಿತವಾಗೂ ಇರೋದು, ಬಟ್ ಹ್ಮ್. ನಮ್ಗೆ ಯಾವ್ದು ಬೇರೆ ಮಾರ್ಗನೇ ಇಲ್ಲ. ಹಾ. ಅವ್ರು ಹೇಳ್ಕೊಟ್ಟಿದ್ದು ನಾವು ಕಲಿಬೇಕು ಅಷ್ಟೇ. ಖಂಡಿತ, ಖಂಡಿತ ಹೌದು. ಆ, ರೈಟ್. ಹಾಗಾಗಿ ನಂಗೊಂದು 24 ವರ್ಣ ಆಗಿತ್ತು. ನನಗೆ ಅಬ್ಬಾ. ಕೀರ್ತನೆ ಅಂದ್ರೆ ಅದೇ ವಾತಾಪಿ, ಆಹಾ. ಕೀರ್ತನೆಗಳು, ಹಾ. ಅದನ್ನ ಶುರು ಮಾಡ್ಲಿಲ್ಲ ಅವರು. ಓ, ಮತ್ತೆ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಮ್ಮ? ವರ್ಣಾಭ್ಯಾಸನೇ ಮಾಡೋದು. ಹ್ಮ್. ರೈಟ್. ಮಾಧ್ಯಮದಲ್ಲಿ ನೀವು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಹ್ಮ್. ದೂರದರ್ಶನ ಆಗಿರಬಹುದು, ಹೌದು. ಆಕಾಶವಾಣಿ ಆಗಿರ್ಬೋದು. ಇದ್ರ ಬಗ್ಗೆ ಒಂಚೂರು ವೀಕ್ಷಕರಿಗೆ ಆ, ಪರಿಚಯಿಸೋದಕ್ಕಾಗತ್ತಮ್ಮ? ನಾನು ಮೈಸೂರಲ್ಲಿ ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸೋವರೆಗೆ ಅಲ್ಲೇ ಇದ್ದೆ. ಕರೆಕ್ಟ್. ಅಲ್ಲಿ ವಿದ್ವತ್ ಪರೀಕ್ಷೆ ಮಾಡಿದೆ. ಆಹಾ. ಅಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿದೆ. ಅಬ್ಬಾ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಹಾ. ಹಾ. ಅಲ್ಲಿ ಮಾಡ್ಬಿಟ್ಟು ಆಮೇಲೆ ನಂಗೆ ಮದುವೆ ಆಗಿ ನಾನು ಬೆಂಗಳೂರಿಗೆ ಬಂದಿದ್ದು. ಓಕೆ. ಸೊ ಬಂದು ನನ್ನ ಮೊದಲ ಗುರು ಸಿ ಕೃಷ್ಣಮೂರ್ತಿ ಅಂತ, ಹಾ. ಅವರು ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಶಿಷ್ಯರು. ಅಬ್ಬಾ. ಹಾ. ಅವ್ರ ಹತ್ರ 2 ವರ್ಷ ಕಲಿತೆ. ಹಾ. ಹಾ. ಅವ್ರ ಕಾಲಾಂತರವಾಗಿ ಕರೆಕ್ಟ್. ಅದಾದ್ಮೇಲೆ ನಾನು ಡಿ ಬಾಲಕೃಷ್ಣ ಅವರು, ಕರೆಕ್ಟ್ ಬಾ. ಹಾ. ಅವರು ನಮ್ಮ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸುಪುತ್ರರು. ಸುಪುತ್ರ. ಹೌದು. ಹಾ. ಅವ್ರ ಹತ್ರ ಒಂದು 25-30 ವರ್ಷ ಕಲಿತೆ. ಅಬ್ಬಾ. ಕಲ್ತಿದ್ದೀನಿ, ಇನ್ನೂ ಹಾ. ಹಾ. ನಡೀತಾ ಇದೆ ಹಾ. ನಂದು ಹಾ. ಕಲಿಕೆ ವಿದ್ಯಾಭ್ಯಾಸ. ನಿರಂತರವಾಗಿ ನಡೀತಾ ಇದೆ ಹೌದು, ನಿಮ್ದು. ಹೌದು. ಹಾ. ರೈಟ್. ಸೊ ಈ ದೂರದರ್ಶನ ಆಗ್ಲಿ, ರೇಡಿಯೋ ಆಗ್ಲಿ, ಅಲ್ಲಿ ಒಂದು ಅವಕಾಶ ಯಾವ ರೀತಿ ಸಿಕ್ತು ನಿಮ್ಗೆ? ಹಾ. ಅಂಡ್ ಯಾವ ರೀತಿ ನೀವು ಸಿದ್ಧರಾಗಿದ್ರಿ ಪರ್ಫಾರ್ಮೆನ್ಸ್ಗೆ ಅಂತ? ಅದು ಅಲ್ಲಿ 3 ಲೆವೆಲ್ಸ್ ಇದೆ ಆಕಾಶವಾಣಿನಲ್ಲಿ. ಹ್ಮ್. ಬಿ ಗ್ರೇಡ್, ಹ್ಮ್. ಬಿ ಹೈ, ಹ್ಮ್. ಮತ್ ಎ ಗ್ರೇಡ್, ಮತ್ ಹಾ. ಎ ಟಾಪ್. ವಾವ್. ಈ 4 ಲೆವೆಲ್ಸ್ ಇದೆ. ಓಕೆ. ಸೊ ನನಗೆ ನಮ್ಮ ಗುರುಗಳು ತಯಾರಿ ಮಾಡಿ
ಹಾ ನನಗೆ ಸಾಕಷ್ಟು ಅದಕ್ಕೆ ತರಬೇತಿ ಕೊಟ್ಟು ಕರೆಕ್ಟ್. ನಾನು ಬಿ ಗ್ರೇಡ್ ಫಸ್ಟ್ ಮಾಡ್ಕೊಂಡೆ. ವಾವ್ ವಾವ್. ಹಾ ಬಿ ಗ್ರೇಡ್ ಆಗಿ ಅದು ಆಮೇಲೆ ಇಮಿಡಿಯೇಟ್ ಆಗಿ 2 ವರ್ಷದಲ್ಲಿ ನಾನು ಬಿ ಹೈ ಮಾಡ್ಕೊಂಡೆ. ರೈಟ್. ಬಿ ಹೈಯಲ್ಲಿ ನಾವು ಬೇಕಾದ್ರೆ ಹಾಗೆ ಇದ್ಬಿಡ್ಬೋದು. ಹಾ ಮಾಡ್ಕೊಳ್ದೇನೆ ಹಾಗೆ ಅಲ್ಲೇ ಆ ಲೆವೆಲಲ್ಲೇ ಇದ್ಬಿಡ್ಬೋದು. ಖಂಡಿತ. ಹಾ ಆದ್ರೆ ಬಿ ಗ್ರೇಡ್ ಅಲ್ಲಿ ಸಾಧ್ಯವಿಲ್ಲ. ಹಾ ಹಾ ಬಿ ಗ್ರೇಡ್ ಅಲ್ಲಿ 5 ವರ್ಷದವರೆಗೆ ಮಾತ್ರ ಬಿಡೋದು. ಹಾ ನೀವು ಬಿ ಹೈ ಮಾಡ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಹೊಟ್ಟೋಗುತ್ತೆ ಆಡಿಷನ್. ಓ ಮೈ ತಿರುಗಿ ಗಾಡ್. ಹಾ ಮೊದಲಿಂದ ತಗೋಬೇಕು ಹಾ ಹಾಗೆ ಅದು. ಹಾ ಹಾ ಸೊ ನನ್ಗೆ ಅದಕ್ಕಾಗಕ್ಕೆ ಅವಕಾಶ ಬಿಡ್ಲಿಲ್ಲ. ರೈಟ್. ನಾನು ಬಿ ಹೈ ಮಾಡ್ಕೊಂಡ್ಬಿಟ್ಟು ಅಬ್ಬಾ. ಆ, ಹಾ ಹಾ ಅದಾಗಿ ಒಂದು 7-8 ವರ್ಷ ಹಾ ತುಂಬಾ ಒಳ್ಳೆ ಟ್ರೈನಿಂಗು, ರಿಗ್ರೆಸ್ ಟ್ರೈನಿಂಗು. ಹ್ಮ್ ಅದಾಗಿ ಎ ಗ್ರೇಡ್ ಮಾಡ್ಕೊಂಡೆ. ರೈಟ್ ರೈಟ್. ಹಾ ಸೊ ನಾನೀಗ ಎ ಗ್ರೇಡ್ ಕಲಾವಿದೆ. ಎಸ್, ಎ ಗ್ರೇಡ್ ಆಕಾಶ. ಕರ್ನಾಟಿಕ್ ಮ್ಯೂಸಿಕ್ಕಿನ ವಿದೂಷಿ ಅಂತ ನಿಮ್ಮನ್ನ ಬಿರುದು ಹೇಗೆ ಕೊಟ್ಟಿದ್ದಾರೆ. ರೈಟ್ ದೂರದರ್ಶನಕ್ಕೂ ಅದೇನೆ ರೈಟ್ ಆಟೋಮೆಟಿಕ್ ಆಗಿ ಹೋಗ್ಬಿಡತ್ತೆ. ರೈಟ್. ಎ ಗ್ರೇಡ್ ಆರ್ಟಿಸ್ಟ್, ಹಾ ಹಾ ದೂರದರ್ಶನ ಮತ್ತೆ ಹ್ಮ್ ಆಕಾಶವಾಣಿ ಬೆಂಗಳೂರು. ಎಷ್ಟು ಅಂದಾಜು ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೋದಮ್ಮ ನೀವು ದೂರದರ್ಶನ ಆಗಿರ್ಬೋದು, ಆಕಾಶವಾಣಿಲಾಗಿರ್ಬಹುದು? 25 ವರ್ಷ. ಓ ಮೈ ಗಾಡ್, ಸುದೀರ್ಘ ಪಯಣ. 25 ವರ್ಷ ನಮ್ಗೆ ಹಾ ಕಾಂಟ್ರಾಕ್ಟ್ ಅಂತ ಬರೋದು. ಹಾ ಹಾ ಅಲ್ಲಿ ಆ ಕಾಂಟ್ರಾಕ್ಟ್ ಅಲ್ಲಿ ನಮ್ಗೆ ಒಂದು 3 ತಿಂಗಳು 4 ತಿಂಗಳಿಗೆ ಒಂದ್ಸತಿ ನಮ್ಗೆ ಚಾನ್ಸ್ ಸಿಗೋದು ಅಬ್ಬಾ. ಹಾ ಕಾಂಟ್ರಾಕ್ಟ್ ಅಲ್ಲಿ. ಹಾ ಅಲ್ಲಿ ಹಾ ಹೋಗ್ಬಿಟ್ಟು ಹಾ ಮೊದ್ಲು ಕೆಲವು ಸತಿ ರೆಕಾರ್ಡಿಂಗ್ ಇರೋದು. ಹಾ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಯಾವುದೋ ಒಂದು ಪರ್ಟಿಕ್ಯುಲರ್ ಹ್ಮ್ ಒಂದ್ ದಿವಸ ಅದನ್ನ ಅವ್ರು ಪ್ಲೇ ರೆಕಾರ್ಡ್ ಅನ್ನ. ಬ್ರಾಡ್ಕಾಸ್ಟ್ ಮಾಡೋರು. ಹಾ ಹಾ ಕೆಲವು ಸತಿ ತುಂಬಾ ಆಮೇಲೆ ಎಲ್ಲ ಲೈವ್ ಪರ್ಫಾರ್ಮೆನ್ಸ್ ಓ ಯಾ ಓಕೆ. 1 ಗಂಟೆ ಕಾಲ. ಹ್ಮ್ ಆಮೇಲೆ ಅಮೃತ ವರ್ಷಿಣಿ ಅಂತ ಶುರು ಆಯ್ತು ಹಾ ಚಾನೆಲ್. ಎಸ್ ಅದಕ್ಕೆ ಸ್ಪಾನ್ಸರ್ಸ್ ಎಲ್ಲ ಇರೋರು. ಓಕೆ. ಅಲ್ಲಿ ಅದು ಶುರು ಆಗಿ ಒಂದು 15 ವರ್ಷ ಅಲ್ಲಿ ಅದರಲ್ಲಿ ಮಾಡಿದೆ. ಹ್ಮ್ ಅದು ಹೀಗೆ ಲೈವ್ ಪರ್ಫಾರ್ಮೆನ್ಸ್, ಕರೆಕ್ಟ್. ಹಾ ಲೈವ್ ಹೋಗೋದು. ಸೊ ಲೈವ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಿಮ್ಗೇನು ಪೂರ್ವ ಸಿದ್ಧತೆ ಏನಾದ್ರೂ ನಿಮ್ಗೆ ಸಮಯ ಸಿಗುತ್ತೋ ಅಥವಾ ಜಸ್ಟ್ ಡೈರೆಕ್ಟ್ ಗೋ ಅಂಡ್ ಹಿಟ್ ದಿ ಶೋ? ಡೈರೆಕ್ಟ್ ಗೋ ಅಂಡ್ ಹಿಟ್ ದ ಶೋ ಅದು. ಓ ಮೈ ಗಾಡ್. ಆ, ಓಕೆ. ಸೊ ಅಕಸ್ಮಾತ್ ಆಗಿ ಅಮ್ಮ, ಈಗ ಸಂಗೀತದಲ್ಲಾದ್ರೆ ಹ್ಮ್ ಹಾಡುಗಾರಿಕೆನಲ್ಲಿ ಏನಾದ್ರೂ ಸ್ವರಗಳ ಒಂದು ವ್ಯತ್ಯಯ ಆದ್ರೆ ಅಥವಾ ಏನಾದ್ರೂ ಒಂದು ಮಿಸ್ ಆದ್ರೆ ಹ್ಮ್ ಆ, ಸಂಗೀತ ಗೊತ್ತಿರೋರಾದ್ರೆ ಕಂಡಿಡಿದು ಬಿಡ್ತಾರೆ. ಸೊ ಹ್ಮ್ ಈ ವೀಣೆ ವಾದನ ನುಡಿಸುವಾಗ ಏನಾದ್ರೂ ಲೈಕ್ ತೊಂದರೆಗಳಾಗೋದುಂಟಾ ಅಂತ ನನ್ನ ಒಂದು ಮನಸ್ಸಿನ ಗೊಂದಲ. ಆಗೋದುಂಟು. ಓ ಮೈ ಗಾಡ್. ನಾವ್ ಯಾರು ಪರ್ಫೆಕ್ಟ್ ಇಲ್ಲ. ತಪ್ಪುಗಳು ನಡೀತಾನೆ ಇರುತ್ತೆ. ಓಕೆ. ಸೊ ಅದನ್ನ ವಾದ್ಯಗಾರರಿಗೆ ಮಾತ್ರ ಕಂಡುಹಿಡಿಯೋದಕ್ಕೆ ಸಾಧ್ಯನೋ? ಇಲ್ಲ ಇಲ್ಲ ಇಲ್ಲ, ಹಾ ವಾದ್ಯ ನುಡಿಸ್ಬೇಕಾದ್ರೆ ಅದ್ರಲ್ಲಿ ಜಾಸ್ತಿ ಆಗೋದು ಜಾಸ್ತಿ ಹಾ ವೋಕಲ್ಗಿಂತ. ಓಕೆ. ಯಾಕಂದ್ರೆ ನಮ್ಗೆ ವೀಣೆ 24 ಮೆಟ್ಲು. ನಾವ್ ಯಾವಾಗ ಬೇಕಾದ್ರೂ ಹಿಂಗ ಹೋಗ್ತಾ ಇರ್ಬೇಕಾದ್ರೆ ಸ್ಲಿಪ್ ಆಗ್ಬಿಡೋದು. ಸ್ಕಿಪ್ ಆಗ್ಬಿಡ್ಬೋದು. ಹಾ ಸ್ಲಿಪ್ ಆಗೋ ಚಾನ್ಸಸ್ ತುಂಬಾ ಇದೆ. ರೈಟ್ ರೈಟ್. ಹಾ ಹ್ಮ್ ಸೊ ಈಗ ನೀವು ಹಲವಾರು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೀರಿ. ಯಾವುದು ನಿಮ್ಗೆ ನೆಚ್ಚಿನ ರಾಗ ಯಾವುದು ಅಂಡ್ ಯಾವ್ದೊಂದು ಅಚ್ಚಳಿಯದ ಒಂದು ಪರ್ಫಾರ್ಮೆನ್ಸ್ ನನ್ನ ತಲೆ ಒಳಗೆ ಉಳ್ಕೊಂಡಿದೆ ಅಮ್ಮ, ಇದನ್ನ ನಾನು ಖಂಡಿತ ಐ ವಾಂಟ್ ರೀಕ್ಯಾಪ್ ಇಟ್ ಅಂತಂದ್ರೆ ಯಾವ್ದು ಹೇಳ್ತೀರಮ್ಮ ನೀವು? ಹಾ, ನಂದು ಆ, ಎಲ್ಲ ರಾಗನೂ ಇಷ್ಟ ಹಾ ಕರ್ನಾಟಕದ ಸಂಗೀತದಲ್ಲಿ. ಖಂಡಿತ. ಅದರಲ್ಲಿ ನನಗೆ ತುಂಬಾ ತರಬೇತಿ ಕೊಟ್ಟು ನನಗೆ ತುಂಬಾ ಟ್ರೈನ್ ಮಾಡಿ ಹ್ಮ್ ಇದ್ದಿದ್ದು ರಾಗ ಭೈರವಿ. ಹಾ ರಾಗ ಭೈರವಿನ ಭೈರವಿನ ಆನಂದ ಭೈರವಿನ ಅಮ್ಮ? ಇಲ್ಲ, ಭೈರವಿ. 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 ಓಕೆ. ಹಾ ಓಡಿ ಬಾರಯ್ಯ, ಅದು ಆ ಭೈರವಿ ರಾಗ. ಹಂಪಿ ಉತ್ಸವ ಆಗಿರ್ಬಹುದು, ಮತ್ತೆ ಹ್ಮ್ ನಮ್ಮ ಎಲ್ಲ ನಾಡಿನ ಹಬ್ಬ ಸೊಗಡು ಹ್ಮ್ ದಸರಾ ಹೌದು ಉತ್ಸವ, ಹೌದು. ಅದ್ರಲ್ಲಿ ಎಲ್ಲ ಕೂಡ ಅಮ್ಮನ ಒಂದು ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನಾನು ಹ್ಮ್ ಕೇಳ್ಪಟ್ಟಿದೀನಿ. ನೋಡೋ ಒಂದು ಅವಕಾಶ ಸಂದರ್ಭ ಸಿಕ್ಲಿಲ್ಲ. ಬಟ್ ಅದ್ರ ಹ್ಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಕ್ ಆಸೆ ಅಮ್ಮ. ಆ, ನಮ್ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಒಳ್ಳೆ ಕೆಲಸ ನಡೀತಾ ಇರೋದು ಕನ್ನಡ ಸಂಸ್ಕೃತಿ ಇಲಾಖೆ. ಹಬ್ಬಾ. ಅವರು ತುಂಬಾ ಎನ್ಕರೇಜ್ಮೆಂಟ್, ಹಾ ಸಪೋರ್ಟ್ ಹುರಿದುಂಬಿಸ್ತಾರೆ ನಿಮ್ಗೆ. ಹಾ ಹುರಿದುಂಬಿಸ್ತಾರೆ ಹ್ಮ್ ಕನ್ನಡ ಕಲಾವಿದರಿಗೆ. ಹಾ ಬರೀ ಸಂಗೀತ ಇಲ್ಲ, ನಾಟಕ ಎಲ್ಲಾನು ಸೇರಿರುತ್ತೆ ಅದರಲ್ಲಿ. ಸಾಹಿತ್ಯ, ನಾಟಕ. ಸಾಹಿತ್ಯ, ಎಸ್. ಆ, ನಮ್ಮ ಕರ್ನಾಟಕ ಸಂಗೀತ, ಸಂಸ್ಕೃತಿನ ಎತ್ತಿ ನಮ್ಮ ಹಿಡಿಯುವಂತೂ. ಸಂಸ್ಕೃತಿ ಎತ್ತಿ ಹಿಡಿಯುವಂಥದ್ದು ಒಂದು ರೈಟ್ ಇದು ರೈಟ್. ವಿಭಾಗ ಅದು. ಎಸ್ ಅಮ್ಮ. ಹ್ಮ್ ಅವರು ಸಾಕಷ್ಟು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಹ್ಮ್ ಅದರಲ್ಲಿ ಇದು ಅವರು ಕೆಲವು ಉತ್ಸವಗಳನ್ನ ಹಮ್ಮಿಕೊಂಡಿದ್ದಾರೆ. ರೈಟ್. ಎಲ್ಲ ಕರ್ನಾಟಕದಲ್ಲಿ, ಎಲ್ಲ ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ. ಖಂಡಿತ. ಹಾ ಹಂಪಿ ಉತ್ಸವ ಅದು ಒಂದು ದೊಡ್ಡ ಉತ್ಸವ. ಅಯ್ಯೋ. ಹಾ ನಾನಾ ಭಾಗಗಳಿಂದ ಜನರು ಜನ ಅದಕ್ಕೆ ಬರ್ತಾರೆ. ಭಾಗವಹಿಸೋದಕ್ಕೆ ಬರ್ತಾ ಹೌದು ಇರ್ತಾರೆ. ಹೌದು. ಹಾ ಅಲ್ಲಿ ನನಗೊಂದು 3 ಸಲ ನುಡಿಸಿದೆ.
ನಾನು. ಅಬ್ಬಾ! ಹಾ, ಅದ್ರ ಅನುಭವ ಹೇಗಿತ್ತಮ್ಮ ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಹಾ. ಅವ್ರದ್ದು ಅತಿಥಿ ಸತ್ಕಾರ, ಆಮೇಲೆ ಅಲ್ಲಿ ಅರೇಂಜ್ಮೆಂಟ್ಸು, ರೈಟ್. ಆಮೇಲೆ ಆ ಹಾ. ಹಂಪಿ ಅದೇ ಒಂದು ಹೆರಿಟೇಜ್ ಇದು. ಖಂಡಿತ ಅಮ್ಮ. ಆ, ನಮ್ಮ ಊರು. ನಾಡನ್ನ ಎತ್ತಿ ಹಿಡಿಯೋ ಆ, ಒಂದು ಜಾಗ ಹಂಪಿ. ಅದು. ಹಾ. ಅದಕ್ಕೆ ಇಲ್ಯುಮಿನೇಷನ್, ಲೈಟಿಂಗು, ಅದು ಹಾ. ಸಂಜೆ ರಾತ್ರಿ ಹೊತ್ತು ನಮ್ಗೆ ಕಚೇರಿ ಹಾ. ಆಗೋದು. ಸಂಜೆ ಹೊತ್ತು ಎಲ್ಲರೂ ಸಂಜೆ ಹೊತ್ತು, ಹೌದು. ಬರ್ಲಿಕ್ಕಾಗತ್ತೆ ಅಂತ. ಅಲ್ಲಿ ಹ್ಮ್. ಸುತ್ತಮುತ್ತ ಹಳ್ಳಿ ಜನ ಅವರು ಎಲ್ಲರೂ ಬಂದು ಕೂತಿರೋರು. ಖಂಡಿತ. ಹಾ. ಅವ್ರಿಗೆ ಒಂದು ಒಳ್ಳೆ ಅವಕಾಶ ಹ್ಮ್. ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳಕ್ಕೆ. ರೈಟ್, ರೈಟ್. ಹ್ಮ್. ಪ್ರೇಕ್ಷಕರ ಪ್ರತಿಕ್ರಿಯೆ ಯಾವ ರೀತಿ ಇತ್ತಮ್ಮ? ಅವಾಗ ನೀವು ಅಷ್ಟೊಂದೆಲ್ಲ ಉತ್ಸವಗಳಲ್ಲಿ ಅಥವಾ ತುಂಬಾ ಆನಂದ ಕೊಡೋರು. ಸಮಾರಂಭಗಳಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಹಾ. ನಿಮ್ಗೆ ಪರ್ಸನಲ್ ಆಗಿ ಬಂದು, ಓ ಇಂಥದ್ ಇಷ್ಟ ಆಯ್ತು, ಇಂಥದ್ದು ನೀವು ನುಡ್ಸಿ ಇನ್ನೊಮ್ಮೆ ಅಂತ ಏನಾದ್ರು ಕೇಳಿದುಂಟಾ ಅಂತ ನಮ್ಗೆ ಒಂದು ಕುತೂಹಲ. ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತ ಕಮ್ಮಿ, ಹಾ. ಹಿಂದೂಸ್ತಾನಿ ಪದ್ಧತಿ ಜಾಸ್ತಿ ಅಲ್ಲಿ. ರೈಟ್, ರೈಟ್. ಹಾ. ಹಾ. ಮತ್ತೆ ಅದೇ ಅಲ್ಲಿ ನಮ್ಮ ಕರ್ನಾಟಕ ಸಂಗೀತದ ಒಂದು ಪರಿಚಯ ಮಾಡ್ಕೊಡೋದೇ ಒಂದು ದೊಡ್ಡ ವಿಷಯ. ಹಬ್ಬಾ! ನೋಡಿ ನೀವು So, ಅದನ್ನ ಪರಿಚಯ ಮಾಡೋದ್ರಿಂದ ಹಿಡಿದು ಪರ್ಫಾರ್ಮ್ ಹ್ಮ್. ಮಾಡೋದ್ರಿಂದ ಹಿಡಿದು ಹೌದು. ಎಷ್ಟು ಅದು ಸಾಧನೆ ಅಮ್ಮ ಅದು ನಿಮ್ದು. ಒಳ್ಳೆ ಅನುಭವ ನನಗೆ. ಅನುಭವ. ಹೌದು, ಹೌದು. ಅದೇ ರೈಟ್. ತರ ದಸರಾ ಹಬ್ಬ ಕೂಡ ಹಾ, ಹಾ. ಮೈಸೂರಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಹಾ, ಹಾ. ಪ್ರತಿ ವರ್ಷ ನೀವು ಎಲ್ಲ ಓ ನೋಡಿರ್ತೀರಾ. ಖಂಡಿತ ಅಮ್ಮ. ಆ, ಹಾ. ಅರಮನೆಯ ದಸರಾನ ಹ್ಮ್ ಕಾಯ್ತಾ ಇರ್ತೀವಿ ಜನ. ಯಾರು ಅದನ್ನ ವೀಕ್ಷಿಸಿಲ್ಲ, ಬಂದಿಲ್ಲ ಅಂದ್ರೆ ಖಂಡಿತ ಹೋಗಿ ರೈಟ್, ದಸರಾ ರೈಟ್. ಹಬ್ಬದಲ್ಲಿ ಪಾಲ್ಗೊಳ್ಳಿ. ಹಾ. ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಖಂಡಿತ. ನಡೆಯುತ್ತೆ. ಪ್ರತಿ ವರ್ಷನೂ ಇರುತ್ತಾ ಅಮ್ಮ ನಿಮ್ಮ ಪರ್ಫಾರ್ಮೆನ್ಸ್? ಪ್ರತಿ ವರ್ಷ ಇಲ್ಲ. ಹ್ಮ್. ಇವಾಗ ಏನ್ ಮಾಡಿದ್ದಾರೆ, ಹ್ಮ್. ತುಂಬಾ ಕಲಾವಿದರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾ. ಎಲ್ರಿಗೂ ಒಂದು ಅವಕಾಶ ಕಲಿಯೋರ್ಗು ಕೊಡ್ಬೇಕು ಅಂತ. ಎಲ್ಲರಿಗೂ ಅವಕಾಶ ಕೊಡ್ಬೇಕು. ರೈಟ್ ಅಮ್ಮ. ರೈಟ್. ನಮ್ ಹಿಂದೆ 20 ವರ್ಷದ ಹಿಂದೆ ಹ್ಮ್. ನಮ್ಗೆ ಜಾಸ್ತಿ ಸಿಗೋದು ಹಾ. ಅವಕಾಶ. ರೈಟ್, ರೈಟ್. ಪ್ಯಾಲೇಸ್, ಅರಮನೆ ಅಂಗಣ. ಅಂಗಳದಲ್ಲೇ ಸಿಗೋದು. ಹ್ಮ್. ಆಮೇಲೆ ಏನಾಗೋದು, ಈಗ ಒಂದು 15 ವರ್ಷದಿಂದ ಹಾ. ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡಿದ್ದಾರೆ, ಎಲ್ಲಾರ್ಗೂ ಅರಮನೆಗೆ ಹೋಗಿ ಹೋಗಿ ಬರೋದು ಕಷ್ಟ. ಕಷ್ಟ ಆಗತ್ತೆ. ಹಾ. ಸೊ ಅದಕ್ಕೆ ಒಂದು 7-8 ಸಭೆಗಳು, ಹಬ್ಬಾ. ಹಾ. ಸಂಗೀತ ಸಭೆಗಳು. ಖಂಡಿತ. ಹಾ. ಅದರಲ್ಲಿ ಅವರು 10 ದಿವಸ ನಡೆಸ್ತಾರೆ. ಹಬ್ಬಾ. ಎಲ್ರಿಗೂ ಒಂದು ಅವಕಾಶ ಎಲ್ಲರಿಗೂ. ಸಮಾನತೆಯಿಂದ ಸಿಗ್ಲಿ ಅಂತ. ಹ್ಮ್. ಹೌದು, ಅವಕಾಶಗಳು ಜಾಸ್ತಿ ಆಗ್ಬಿಡುತ್ತಲ್ವಾ. ಖಂಡಿತ ಅಮ್ಮ. So ರೈಟ್. ಹಾಗಾಗಿ ನಾನು ಆ ತರನೂ ಮಾಡಿದ್ದೀನಿ. ಹ್ಮ್. ಹ್ಮ್. ಜಗನ್ಮೋಹನ್ ಅರಮನೆ, ಎಸ್. ಆಮೇಲೆ ಈ ಕಡೆ ಗಾನ ಭಾರತಿ, ಹ್ಮ್. ಹ್ಮ್. ಅಲ್ಲೂ ದಸರಾ ಕಾರ್ಯಕ್ರಮಗಳು ನಡೆಯೋದು, ಹ್ಮ್. ಅಲ್ಲೂ ಮಾಡಿದ್ದೀನಿ. ರೈಟ್. ಆಮೇಲೆ ಅರಮನೆ ನಮ್ ಗುರುಗಳ ಜೊತೆ ನುಡ್ಸಿದೀನಿ. ಹಾ. ನಾವು ಪಂಚಮಿಣೆ ನುಡ್ಸಿದೀವಿ. ಹಾ. ಓ ಹಾಗೆ ನಿಮ್ದು ಒಂದು ಶೈಲಿಯ ಒಂದು ವೀಣೆ ವಾದನೆ ಮೈಸೂರು ಶೈಲಿಯ ಒಂದು ವಾದನೆ ಅಂತ ಕೇಳ್ಪಟ್ಟೆ ನಾನು. ಬಾನಿ. ಹೌದು, ಮೈಸೂರು ಬಾನಿ. ಹಾ. ಅದ್ ಏನಮ್ಮ ಅದ್ರ ಬಗ್ಗೆ ನಾವು ತಿಳ್ಕೊಂಡು ವೀಕ್ಷಕರಿಗೆ ತಿಳಿಸೋ ಆಸೆ ಅಂತ. ನಮ್ಮಲ್ಲಿ 4 ಸ್ಟೈಲ್ ಇದೆ, 4 ಸ್ಟೈಲ್ಸ್ ಆಫ್ ವೀಣಾ ಪ್ಲೇಯಿಂಗ್. ಓ ವಾವ್. ಓಕೆ. ಕ್ಯೂರಿಯಸ್. ಇದು ಎಲ್ಲ ದಕ್ಷಿಣ ಭಾರತ. ಹಾ. ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳಿದೆ. ರೈಟ್. ಕರ್ನಾಟಕ, ಹಾ. ಆಂಧ್ರ ಪ್ರದೇಶ್, ಹಾ. ಕೇರಳ, ತಮಿಳ್ನಾಡು. ತಮಿಳ್ನಾಡು. ಹಾ. ಹಾ. ಇದ್ರ 4 ಸ್ಟೈಲ್ ಇದೆ ವೀಣಾ ರೈಟ್, ಪ್ಲೇಯಿಂಗ್. ರೈಟ್. ನಮ್ದು ಮೈಸೂರು ಬಾನಿ. ಹ್ಮ್. ಹ್ಮ್. ಕರ್ನಾಟಕಕ್ಕೆ ಸೇರಿರೋದು ಮೈಸೂರು ಬಾನಿ. ಮೈಸೂರು. ಆಂಧ್ರ ಪ್ರದೇಶಕ್ಕೆ ಸೇರಿರೋದು ಬೊಬ್ಬಿಲಿ. ಓ. ಬೊಬ್ಬಿಲಿ ಅಂತ ಕರೀತಾರೆ. ರೈಟ್. ಅದ್ರದ್ದು ಒಂದು ಶೈಲಿ, ಅದು ವೀಣಾವಾದನ ಶೈಲಿ. ರೈಟ್, ರೈಟ್. ಟ್ರಾವನ್ಕೂರು ಅಂತ ಹಾ. ಕೇರಳನಲ್ಲಿ. ಓ ಮೈ ಗಾಡ್. ಆ, ಹಾ. ತಮಿಳ್ನಾಡಿನಲ್ಲಿ ತಂಜಾವೂರು ಬಾನಿ. ತಾಂಜೂರು. ಯಾ. ತಂಜಾವೂರು ಬಾನಿ. ಸೊ ಈ ತರ 4 ಬಾನಿ ಇದೆ. ರೈಟ್. ಒಂದೊಂದು ಬಾನಿನೂ ತುಂಬಾ ವಿಶಿಷ್ಟವಾಗಿದೆ. Okay. ಆ ರೀಜನ್ಗೆ ಹ್ಮ್. ಅದ್ರದ್ದೇ ಒಂದು ಶೈಲಿಯ ಚರಿತ್ರೆ ಒಂದು. ಇದೆ. ಓ. ಅದ್ರದ್ದೇ ಚರಿತ್ರೆ ಇದೆ ಓ. ಓಕೆ, ಓಕೆ. ಒಂದೊಂದು ರಾಜ್ಯದಲ್ಲೂ. ಹಾ, ಹಾ. ಹಾಗೆ ನಮ್ಮ ಮೈಸೂರಿಗೆ ತಗೊಂಬಂದ್ರೆ ನಮ್ದು ಮೈಸೂರು ಬಾನಿ. ಓ. ಓಕೆ. ಹಾ. ಇದ್ರದ್ದು ಸಂಸ್ಥಾಪಕರು ಮೈಸೂರು ಬಾನಿ ಹಾ. ವೀಣೆ ಶೇಷಣ್ಣ, ಮೈಸೂರಿನಲ್ಲಿ ಇದ್ದವರು. ರೈಟ್. ವೀಣೆ ಶೇಷಣ್ಣ ಅವರು. ಹ್ಮ್. ಅವರು 17th ಸೆಂಚುರಿ ಓ. ಓಕೆ. ಹಾ. ಅಲ್ಲಿ ಇದ್ದವರು. ಹಾ, ಹಾ. ಅವರು ತುಂಬಾ ಒಳ್ಳೆ ವೀಣಾ ವಾದಕರು. ವಾದಕರು. ಅಬ್ಬಾ. ಹಾ. ಆಮೇಲೆ ಅವರು ಒಂದು ಅವ್ರದೇ ಒಂದು ಶೈಲಿಯನ್ನ ರೂಢಿಸ್ಕೊಂಡು ಹೋಗ್ತಾ ಇದ್ರು. ರೂಢಿಸ್ಕೊಂಡ್ರು ಓ. ಓಕೆ. ವೀಣೆನಲ್ಲಿ. ಹಾ. ಈಗ ಓಕೆ. ಇದು ಹೀಗ್ ಮಾಡಿದ್ರೆ ಹೇಗೆ, ಇದು ಹೀಗ್ ನುಡ್ಸಿದ್ರೆ ಹೇಗೆ, ಹಾ. ಈ ಗಮಕ ಹೇಗೆ ಮಾಡೋದು, ಹಾ. ಮತ್ತೆ ಎಲ್ಲದಕ್ಕಿಂತ ನಮ್ದು ವಿಶಿಷ್ಟವಾಗಿರೋದು ಮೈಸೂರು ಬಾನಿಯಲ್ಲಿ. ಸ್ಟೈಲಲ್ಲಿ, ಹಾ. ಬಾನಿಯಲ್ಲಿ ಹ್ಮ್. ಬೆರಳು ಬಿಡಿಸೋದು. ಓ. ಓಕೆ. ಅದು ನಮ್ದು ತುಂಬಾ ವಿಶಿಷ್ಟವಾದ ಇದು. ಅಂದ್ರೆ ಸ್ವಲ್ಪ ವಿಸ್ತಾರವಾಗಿ ಹೇಳಕ್ಕಾಗತ್ತಮ್ಮ ಬೆರಳು ಬಿಡಿಸೋದು ಬೆರಳು ಅಂದ್ರೆ? ಬಿಡಿಸೋದು ಅಂದ್ರೆ, ಹಾ. ಇವಾಗ ಇನ್ ಮಿಕ್ಕಿದ 3 ರಾಜ್ಯದಲ್ಲೂ ನಾವು ಈ 2 ಬೆರಳನ್ನ ಉಪಯೋಗಿಸ್ತೀವಿ ಮೊದಲ ಎರಡು. ನುಡ್ಸಕ್ಕೆ. ಎಸ್. ಈ ಮೊದಲ 2 ಬೆರಳು. ಎಸ್. ಎಸ್.
ಅವ್ರದ್ರಲ್ಲಿ ಎಲ್ಲಾನು ಇದೆರಡು ಒಟ್ಟಿಗೆ ಹೋಗುತ್ತೆ. ಸಾ ಇವಾಗ ಸಾರಿ ಸಾ ಗಾಮ ಅಂದ್ರೆ ಓಕೆ. ಇದು ಸಾರಿ ಗಾಮ ಎಲ್ಲೂ ಈ ಬೆರಳು ಹಿಂಗೆ ಅಂಟ್ಕೊಂಡಿರೋಂಗೆ ಓ, ಆ ಮೂರು ಸಮಾನವಾಗಿ ಶೈಲಿ. ಎರಡೂನು ಜೊತೆಯಲ್ಲೇ ಹೋಗ್ತಾ ಇರತ್ತೆ. ಅವ್ರ ಮೂರ್ ಶೈಲಿನಲ್ಲಿ. ರೈಟ್. ನಮ್ದು ಶೈಲಿನಲ್ಲಿ ಏನಾಗತ್ತೆ, ಹಾ ಇವಾಗ ಗಾ ಮ, ಹಾ ಇದು ಮನೆ ಗಾ ಮತ್ತೆ ಮ. ಹಾ ಸೊ ಗಾ ನಲ್ಲಿ ಒಂದ್ ಬೆರಳು, ಮಾ ನಲ್ಲಿ ಒಂದ್ ಬೆರಳು ಹಾ ಹಿಂಗಿಡ್ತೀವಿ. ಹಾ ಆಮೇಲೆ ಒಂದೊಂದ್ಸತಿ ಏನಾಗತ್ತೆ, ಈ ಗಾ ಇಂದ ಪಾಗು ಈ ಬೆರಳನ್ನ ಹೀಗೆ ರೈಟ್. ಅಗಲಿಸ್ತೀವಿ. ರೈಟ್. ಇಲ್ಲಿಂದ ಹೀಗೆ ಮೀಟ್ ಹಾಕ್ಬಿಟ್ಟು ಹ್ಮ್. ಒಂದು ಅದಕ್ಕೊಂದು ಇದು ಬರುತ್ತೆ, ಆ, ಆ, ಧ್ವನಿ ಧ್ವನಿ. ಓಕೆ. ಹಾ ಪಮಮ ಹಾ ಅಂತ ನುಡ್ಸ್ಬೇಕಾದ್ರೆ ಹಿಂಗೆ ಬೆರಳು ಬಿಡಿಸ್ತೀವಿ. ಬಾ. ಆ ಹಾ ಹಾ ಅದೊಂಥರ ಅರಳು ಹುರಿದಂಗಿರುತ್ತೆ, ಪಟ 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 ಅಂತ ಕೇಳ್ಸತ್ತೆ. ರೈಟ್ ರೈಟ್ ರೈಟ್. ಸೊ ಅದು ನಮ್ದು ವಿಶಿಷ್ಟವಾದ ವಿಶೇಷವಾಗಿರುವಂತ ಒಂದು ಶೈಲಿ. ವಿಶೇಷವಾಗಿರೋ ಶೈಲಿ. ರೈಟ್ ರೈಟ್. ಇದು ಮೈಸೂರು ಬಾನಿ. ಹಾ ಈ ಹಾ ಈ- ಈ ಪರಂಪರೆಯಲ್ಲಿ ವೀಣೆ ಶೇಷಣ್ಣವ್ರು ಮೊದಲು, ಹಾ ಓಕೆ. ಆಮೇಲೆ ಅವ್ರ ಶಿಷ್ಯರು ವೀಣೆ ವೆಂಕಟಗಿರಿಯಪ್ಪನವರು, ಓಕೆ. ಆಮೇಲೆ ಇನ್ನೂ ಇದ್ದಾರೆ ವೀಣೆ ಹಾ ಹಾ ಸುಬ್ಬಣ್ಣ ರೈಟ್ ಅವರೆಲ್ಲ ರೈಟ್. ಇದ್ದಾರೆ. ಹ್ಮ್. ನಾನ್ ಸೇರಿರೋದು ಪರಂಪರೆ ಹಾ ಹಾ ವೀಣೆ ಶೇಷಣ್ಣ, ವೀಣೆ ವೆಂಕಟಗಿರಿಯಪ್ಪನವರು. ಓ ವೀಣೆ ವೆಂಕಟಗಿರಿಯಪ್ಪನವರ ಶಿಷ್ಯರು ವೀಣೆ ದೊರೆಸ್ವಾಮಿ ಅಯ್ಯಂಗಾರು. ವೀಣೆ ದೊರೆಸ್ವಾಮಿ ಅಯ್ಯಂಗಾರು ಅವರು ಸುಪುತ್ರರು ಡಿ ಬಾಲಕೃಷ್ಣ. ಎಸ್, ಅವರಿಂದ ನೀವು. ಅವರಿಂದ ನಾವು, ನನ್ನ ರೈಟ್. ಶಿಷ್ಯರು, ಹಾ ನಾವೆಲ್ಲರೂ ಈ ಪರಂಪರೆಗೆ ಸೇರಿದವರು. ಎಸ್, ಶಿಷ್ಯರು ಅಂತ ಬಂದ ತಕ್ಷಣ ನೀವು ಏನಾದರೂ ವೀಣೆಯ ಶಾಲೆಯನ್ನ ಹೇಳ್ಕೊಟ್ಟಿದ್ದೀರಾ? ಬೆಂಗಳೂರಲ್ಲಿ ನೀವು ಇದ್ದೀರಿ ಅಂತ ಹೇಳಿದಾಗ ನಿಮ್ಮ ಒಂದು ಶಾಲೆ ಏನಾದ್ರು ಉಂಟಾ? ಅಥವಾ ಎಷ್ಟು ಜನ ವಿದ್ಯಾರ್ಥಿನಿಯರು ನಿಮ್ಮಲ್ಲಿ ತೇರ್ಗಡೆ ಆಗಿದ್ದಾರೆ ಅನ್ನೋ ಒಂದು ಕೇಳೋ ಒಂದು ಜಿಜ್ಞಾಸೆ ಅಷ್ಟೇ ನಮ್ಮ ಕಡೆಯಿಂದ. ಇಲ್ಲ, ಅದ್ ನನ್ ಶಾಲೆ ಅಂತ ಏನು ಅದಕ್ಕೆ ಹೆಸರು ಕೊಟ್ಟಿಲ್ಲ. ಆಹಾ. ಅಂದ್ರೆ ನನಗೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ನನ್ನ ತರಬೇತಿ ಕೊಟ್ಟು ನೋಡಿ. ತಂದಿದ್ದೀನಿ. ಹ ಸುಮಾರು ಮಕ್ಕಳು ಈ ಕರ್ನಾಟಕ ಹೈಯರ್ ಸೆಕೆಂಡ್ರಿ ಬೋರ್ಡ್ ಎಸ್ ಮಾಡುವಂತ ಪರೀಕ್ಷೆ ಜೂನಿಯರ್ ಸೀನಿಯರ್ ಸೀನಿಯರ್ ವಿದ್ವತ್. ಇದರಲ್ಲಿ ಜೂನಿಯರ್ ಸೀನಿಯರ್ ತುಂಬಾ ತಗೊಂಡಿದ್ದಾರೆ ಹಾ ಮಕ್ಕಳು. ಓಕೆ. ಒಳ್ಳೆ ಅಂಕಗಳನ್ನ ತಗೊಂಡು ತೇರ್ಗಡೆ ಹೊಂದಿದ್ದಾರೆ. ಖಂಡಿತ. ಹಾ ಈಗಲೂ ಹೋಗ್ತಾರೆ, ಕಟ್ಟಿಸ್ತಾ ಇದ್ದೀನಿ ಪರೀಕ್ಷೆಗೆ. ಓಕೆ. ಕೆಲವೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ರೈಟ್. ಅಂಡ್ ಎಲ್ಲಾದ್ರೂ ಶೋ ಪರ್ಫಾರ್ಮೆನ್ಸ್ ಗಳಿದ್ರೆ ಅಲ್ಲೂ ಕೂಡ ಮಾಡ್ತಾರೆ. ಕೆಲವು ಸತಿ ನಾನು ನನ್ನ ಶಿಷ್ಯರನ್ನ ಸ್ವಲ್ಪ ಹಾಕೊಂಡು ನುಡಿಸ್ತೀನಿ. ಓಕೆ. ನೋಡಿ, ಗುರು ಜೊತೆಗೆ ಶಿಷ್ಯನು ಕೂಡ ಸ್ವಲ್ಪ ತರಬೇತಿ ಸಿಗ್ಲಿ ಅಂತ. ಎಸ್ ಎಸ್, ಅವ್ರಿಗೂ ಒಂದು ನಿರ್ಭಯತೆ ಒಂದು ಇರತ್ತೆ. ಸ್ಟೇಜ್ ಫಿಯರ್ ಎಸ್ ಎಸ್ ಹೋಗಕ್ಕೆ. ಸೊ ಒಂದು ಡಾಕ್ಯುಮೆಂಟ್ರಿ ಬಗ್ಗೆ ನಿನಾದ. ಹೌದು. ಎಸ್. ಸೊ ಅದ್ರ ಬಗ್ಗೆ ನೀವೇ ಬಿಡಿಸಿ ಹೇಳ್ಬಿಟ್ರೆ ಸಂದರ್ಭ ಸಹಿತ ವಿವರಣೆ. ಅದು ನಮ್ಮ ಆಕಾಶವಾಣಿಯಲ್ಲಿ ಆರ್ಕೈವ್ಸ್ ಅಂತ ಇರುತ್ತೆ. ಅದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ರೈಟ್. ಆರ್ಕೈವ್ಸ್ ಅಂತ ಈ ರೆಕಾರ್ಡಿಂಗ್ಸ್ನೆಲ್ಲ ಪ್ರಿಸರ್ವ್ ಮಾಡ್ತಾರೆ. ಓಕೆ. ಒಂದು ಶೇಖರಣೆ ಮಾಡ್ಕೊಂಡು ಸ್ಟೋರ್ ಮಾಡುವಂತ. ಹೌದು ಹೌದು. ಬೇಕಾದಷ್ಟು ತುಂಬಾ ರೆಕಾರ್ಡಿಂಗ್ಸ್ ಇದೆ ಅವ್ರ ಹತ್ರ. ಎಲ್ಲ ಒಳ್ಳೊಳ್ಳೆ ಸಾಧಕರದು, ಹಳಬ್ರದು ಎಲ್ಲ ರೆಕಾರ್ಡಿಂಗ್ಸ್ ನ ಅದನ್ನ ಪರ್ಮನೆಂಟ್ ಆಗಿ ಅವ್ರ ಲೈಬ್ರರಿನಲ್ಲಿ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ. ಅದನ್ನ ಆರ್ಕೈವ್ಸ್ ಅಂತಾರೆ. ಅದರಲ್ಲಿ ಒಂದು ಈ ನಿನಾದ ಕಾರ್ಯಕ್ರಮನ ಅವರು ನಮ್ಗೆ ಡಾಕ್ಯುಮೆಂಟ್ ಮಾಡಿದ್ದಾರೆ. ಡಾಕ್ಯುಮೆಂಟ್ರಿಗೆ ನಮ್ಮ ಗುರುಗಳಿಗೆ ಅದನ್ನ ಇದ್ ಮಾಡಿದ್ರು. ಅವ್ರನ್ನ ಅವ್ರ ನೇತೃತ್ವದಲ್ಲಿ ನೀವು ಒಂದು ಪಂಚವೀಣೆ ನಡೆಸಿ ಈ ನಿನಾದ ಬಗ್ಗೆ ಅಂತ. ಸೊ ನಾವು 1 ಗಂಟೆ ಕಾಲ ವೀಣೆ ಶೇಷಣ್ಣವ್ರು ತುಂಬಾ ಪರಿಣಿತರು, ವೀಣಾ ಪರಿಣಿತರು. ಮತ್ತೆ ಅವರು ತುಂಬಾ ಕೃತಿಗಳನ್ನ, ತಿಲ್ಲಾನಗಳು ಅದನ್ನೆಲ್ಲ ರಚಿಸಿದ್ದಾರೆ. ತುಂಬಾ ಒಳ್ಳೆ ಇದದು, ಎಸ್ಪೆಷಲಿ ವೀಣೆಗೆ ಮಾಡಿರೋ ಅಂತ ಪೀಸಸ್ ಅದೆಲ್ಲ. ಅವ್ರದ್ದು ಸ್ವರ್ಜಿತೆಗಳು ತುಂಬಾ ಚೆನ್ನಾಗಿದೆ, ಕ್ಲಿಷ್ಟವಾಗೂ ಇದೆ, ನುಡ್ಸಕ್ ತುಂಬಾ ಕ್ಲಿಷ್ಟ, ಮತ್ತೆ ತುಂಬಾ ಅದ್ಭುತವಾಗಿದೆ. ಓಕೆ. ಸೊ ಈಗ ಅವ್ರು ಮಾಡ್ಕೊಂಡಿರೋದನ್ನೇ ನೀವು ಫಾಲೋ ಮಾಡ್ಬೇಕು ಅನ್ನೋ ಏನೋ ರೂಲ್ ಇದೆಯಾ? ಅಥವಾ ಲೈಕ್ ಏನಾದ್ರು ಒಂದು ಮಾಡ್ಯುಲೇಷನ್, ಲೈಕ್ ಏನಾದ್ರು ವ್ಯತ್ಯಯ ಆತರ ಮಾಡ್ಕೋಬಹುದು, ಆತರ ಒಂದ್ ಸಂದರ್ಭ ಏನಾದ್ರು ಇರತ್ತಾ ಅಮ್ಮ? ಇಲ್ಲ ಇಲ್ಲ ಇಲ್ಲ, ನಾವು ಅದನ್ನ ಏನು ಚೇಂಜ್ ಮಾಡಿಲ್ಲ. ಅವ್ರು ಹೇಗೆ ಇಟ್ಟಿದ್ರು ಅದೇನೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ರಿ. ಅದನ್ನ ಒಂದಷ್ಟು ಆಯ್ಕೆ ಮಾಡ್ಕೊಂಡ್ವಿ, ಮಾಡಿದ್ರು ನಮ್ಮ ಗುರುಗಳು. ಕೆಲವು ಸ್ವರ್ಜಿತೆಗಳು ಅದು ಬೇರೆ ಬೇರೆ ತಾಳಗಳಲ್ಲಿ, ಯೂಶಲ್ ಆಗಿ ಎಲ್ಲ ಆದಿತಾಳ, ರೂಪಕ ತಾಳ ತುಂಬಾ ಕಾಮನ್. ಇವ್ರದ್ದು ಜಂಪೆ ತಾಳ, ಅಟ್ಟ ತಾಳ, ಅದ್ರಲ್ಲೆಲ್ಲ ಸ್ವರ್ಜಿತೆ ಮಾಡಿದ್ದಾರೆ. ಅದನ್ನ 1-2-3 ಆಯ್ಕೆ ಮಾಡಿ 1-2 ಕೃತಿಗಳು
ಹಾ. ಅದಾದ್ಮೇಲೆ ಅವ್ರದ್ದು ತಿಲ್ಲಾನಗಳು ತುಂಬಾ ಫೇಮಸ್. ಹಬ್ಬಾ. ಓಕೆ. ವೀಣೆಗೆ ಹೇಳ್ ಮಾಡಿಸ್ತಿರೋ ಹಂಗೆ ಅಂತ ತಿಲ್ಲಾನಗಳು. ಎಸ್. ವೀಣೆ ಶೇಷಣ್ಣವ್ರ ತಿಲ್ಲಾನ, ಅದ್ರಲ್ಲಿ ಜಂಜೂಟಿ ತಿಲ್ಲಾನ ತುಂಬಾ ಫೇಮಸ್ ಅದು. ಓಕೆ, ಓಕೆ. ಹಾ. ಹ್ಮ್ ಏನಾದ್ರ ವೈಶಿಷ್ಟ್ಯತೆ ಅಮ್ಮ ಜಂಜೂಟಿ ತಿಲ್ಲಾಣ ಅಂತ ಹೇಳಿದ್ರಲ್ಲ? ತಿಲ್ಲಾನ ಅದು ಜಂಜುಟಿ ರಾಗ, ಅದು ಹಿಂದೂಸ್ತಾನಿ ಪದ್ಧತಿಯಿಂದ ತಗೊಂಡಿರುವಂತ ರಾಗ ಅದು. ರೈಟ್. ಹಾ. ಸೊ ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ರಚಿಸಿದ್ದಾರೆ ಹಬ್ಬಾ. ತಿಲ್ಲಾನನ. ಆಹಾ. ಆ, ಯಾವ್ದಾದ್ರು ಒಂದು ಕೃತಿಗಳು ಅಥವಾ ರಚನೆ ಅಂದ್ರೆ ಯಾವ್ದು ಬರತ್ತಮ್ಮ ಆ ರಾಗದಲ್ಲಿ? ಜಂಜುಟಿನಲ್ಲ, ಎಸ್. ಅವ್ರು ಮಾಡಿರೋದು ತಿಲ್ಲಾನ. ಓಕೆ. ಹಾ. ತಿಲ್ಲಾನ ಅಂದ್ರೆ ಸೊಲ್ಕೊಟ್ಟು, ಸೊಲ್ಕೊಟ್ಟು ಅಂತ ಈ ಮೃದಂಗ ವಾದನದಲ್ಲಿ ನಾವು ಉಪಯೋಗಿಸ್ತೇವಲ್ಲ, ರೈಟ್. ತದಿಗಿಣತೋಂ, ಎಸ್, ಎಸ್. ಹಾ, ಹಾ. ತದಿಗಿಣತೋಂ, ಅದರಲ್ಲಿ ಮಾಡಿರೋಂತ ಓ ಕಾಂಪೋಸಿಷನ್, ಮೈ ಅದನ್ನ ಗಾಡ್. ಹಾ. ತಿಲ್ಲಾನ ಅಂತ ಕರೀತಾರೆ. ರೈಟ್, ರೈಟ್. ಅದೊಂಥರ ಟಂಗ್ ಟ್ವಿಸ್ಟರ್ ತರ ಇರತ್ತಲ್ವಾ ಅಮ್ಮ ಹೌದು ಅದು? ಹೌದು ಎಸ್. ಹೌದು ಹೌದು. ರೈಟ್. ಸೊ ಯಾ. ಇದೆಲ್ಲ ಮಾಡ್ಬಿಟ್ಟು ನಾವು ಅದನ್ನ ರೆಕಾರ್ಡಿಂಗ್ ಮಾಡಿದ್ರು ಓ. ಆಕಾಶವಾಣಿನಲ್ಲಿ. ರೈಟ್. ಅದನ್ನ ನಿನಾದ ಅಂತ ಅದಕ್ಕೆ ಟೈಟಲ್ ಕೊಟ್ಬಿಟ್ಟು, ಹಾ. ಅದು ಆರ್ಕೈವ್ಸ್ ಅಲ್ಲಿ ಇದೆ, ಈಗ್ಲೂ ಕೂಡ ಅದು ಪ್ರಿಸರ್ವ್ ಆಗಿದೆ. ಪ್ರಿಸರ್ವ್ ಆಗಿದೆ. ಅದು ಇನ್ನು ಮುಂದೆನೂ ಇರುತ್ತೆ, ಹಾ. ಮುಂದಿನ ಜನರೇಷನ್ ಜನರೇಷನ್ಸ್ಗೆ ಕೂಡ ಅದನ್ನ ವೀಕ್ಷಣೆ ಮಾಡ್ತಾ ವೀಕ್ಷಣೆ ಹೋಗ್ಬಹುದು. ಮಾಡ್ಬೋದು. ಹೌದು ರೈಟ್. ಹೌದು. ಸೊ ಒಂದು ಕಾಮನ್ ಬೇಸಿಕ್ ಕ್ವಶನ್ ಕೇಳೋದಾದ್ರೆ, ಈ ಸಂಗೀತಗಾರರಿಗೆ ವಾದ್ಯಗಾರರಿಗೆ ಹಲವಾರು ವಾದ್ಯಗಳಿದೆ ಅಮ್ಮ. ಹ್ಮ್ ಅದ್ರಲ್ಲಿ ಪ್ರಿಯವಾದ ವಾದ್ಯ ವೀಣೆ ಅಂತ ನಿಮ್ಗೆ ಯಾಕೆ ಆಕರ್ಷಣೆ ಆಯ್ತು? ಏನ್ ಪ್ರೇರಣೆ ಆಯ್ತು ಅದನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಅಂತ? ಇಲ್ಲ, ಮೈಸೂರು ವೀಣೆಗೆ ಹೆಸರುವಾಸಿ. ಆ. ಹ. ಮೈಸೂರು ಆಗಿನ ಕಾಲದಿಂದನೂ ವೀಣೆ ಶೇಷಣ್ಣವ್ರು ಇದ್ದಿದ್ದು ಎಸ್. ಮೈಸೂರು. ಎಸ್. ಆಮೇಲೆ ಅಲ್ಲಿ ಬರೀ ವೀಣೆ ಸಾಧಕರು, ವೀಣೆ ವಾದಕರೇ ಓ ಜಾಸ್ತಿ ಯಾ ಯಾ. ಇದ್ದಿದ್ದು. ಹಾ, ಹಾ. ವೈಲಿನು, ಫ್ಲೂಟು ಯಾವುದೂ ಇರಲಿಲ್ಲ ಓ ಓಕೆ. ಆಗಿನ ಕಾಲದಲ್ಲಿ. ಹ್ಮ್, ಹ್ಮ್, ಹ್ಮ್. ಸೊ ಹಾಗಾಗಿ ವೀಣೆನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ, ಯಾಕಂದ್ರೆ ನಾನು ಮೈಸೂರಲ್ಲಿ ಇದ್ದವಳು. ರೈಟ್. ನನ್ನ ಸುತ್ತಮುತ್ತ ಎಲ್ಲ ಬರೀ ವೀಣೆನೆ. ಓ. ಹಾಗಾಗಿ ಹ. ವೀಣೆನೆ ಬಂದ್ಬಿಡ್ತು. ನಿಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳಿ ಅಂದ್ರೆ ಏನ್ ಹೇಳ್ತೀರಾ ಅಮ್ಮ? ಗುರುಗಳ ಬಗ್ಗೆ ಮಾತಾಡಕ್ ನಂಗೇನು ಶಕ್ತಿನೇ ಇಲ್ಲ. ಆದ್ರೂ ನಿಮ್ಮನ್ನ ಪ್ರೇರಣೆ ಆಗಿ ತಗೊಂಡು ಹೌದು. ನಿಮ್ಮ ಶಿಷ್ಯಂದ್ರು ಅವರು ಪ್ರಿಪೇರ್ ಆಗ್ಲಿ ಯಾವಾಗಾದ್ರೂ ಒಂದ್ ಸಂದರ್ಭ ಸಿಕ್ಕದಾಗ ಅನ್ನೋ ಒಂದು ಇದು ಅಷ್ಟೇ, ಆಸೆ ನಮ್ಗೆ ಅಷ್ಟೇ. ನಮ್ಗೆ ಒಳ್ಳೆ ತರಬೇತಿ ಕೊಟ್ಟಿದ್ದಾರೆ ಹಾ. ಅವ್ರು, ನಮ್ ಗುರು. ಹಾ. ಹಾಗೆ ನಮ್ಮ ಆ, ಒಳ್ಳೆ ಸ್ನೇಹಿತರು ಅಂತಾನೂ ಹೇಳ್ಬೋದು. ಅಬ್ಬಾ. ಕ್ಲಾಸಿಂದ ಹೊರಗೆ ಬಂದಿದ ತಕ್ಷಣ ಶಿ ಈಸ್ ಎ ವೆರಿ ಗುಡ್ ಫ್ರೆಂಡ್. ವಾವ್. ಕ್ಲಾಸಲ್ಲಿ ಅವರು ಹಾರ್ಡ್ ಟಾಸ್ಕ್ ಮಾಸ್ಟರ್. ಏನೋ ಎಲ್ಲಾ ಟೀಚರ್ಸು ಅದೇ ರೀತಿ ಇರ್ಬೇಕು. ರೈಟ್. ಸೊ ಈ ವೀಣೆ ಕಲಿಕೆ ಎಷ್ಟು ಕ್ಲಿಷ್ಟಕರವಾಗಿರುತ್ತೋ ಅಥವಾ ಎಷ್ಟು ಸುಲಭವಾಗಿರುತ್ತೆ ಅಂತ ಹೇಳ್ತೀರಾ ಅಮ್ಮ? ಯಾಕಂದ್ರೆ ನಿಮ್ಮ ಅನುಭವದ ಪಯಣ ಸುದೀರ್ಘವಾಗಿದೆ. ಸೊ ಕಲಿಯೋರಿಗೆ ಒಂದು ಮಾಹಿತಿ ಸಿಗ್ಲಿ ಅಂತ, ಸೊ ವೀಣೆ ಕಲಿಯೋರಿಗೆ ಆಗ್ಲಿ, ಸೊ ಯಾವ ತರ ಅವರು ಪ್ರಿಪೇರ್ ಆಗಿರ್ಬೇಕು, ಏನೇನೆಲ್ಲ ಸವಾಲ್ಗಳು, ಚಾಲೆಂಜಸ್ಗಳು ಬರತ್ತೆ, ಯಾವ ರೀತಿ ಮೆಂಟಲಿ ಫಿಸಿಕಲಿ ಯಾವ ರೀತಿ ಫಿಟ್ ಇರ್ಬೇಕು ಅನ್ನೋ. ವೀಣೆ ತುಂಬಾ ಕಷ್ಟಕರವಾದ ವಾದಕ, ನೋಡೋದಿಕ್ಕೆ ಎಷ್ಟು ವಾದ್ಯ. ಕ್ಯೂಟ್ ಆಗಿದೆ ಅದು. ಅಯ್ಯೋ, ಅಷ್ಟೇ ತುಂಬಾ ಕಷ್ಟ ಅದು ವಾದ್ಯ. ಓಕೆ. ಹಾ. ಬೇಸಿಕ್ಸ್ ಅಂದ್ರೆ ಬಾಲಪಾಠ ಎಲ್ಲ ಬಂದ್ಬಿಡುತ್ತೆ, ಹಾ. ಸರಳೆ ವರ್ಸೆ ಜಂಟಿ ಎಸ್. ಅದೆಲ್ಲ ಮಾಡ್ಬಿಡ್ಬೋದು, ರೈಟ್. ಗೀತೆನೂ ಮಾಡ್ಬಿಡ್ಬೋದು. ಹಾ. ಆಮೇಲೆ ಹೋಗ್ತಾ 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 ಏನಾಗುತ್ತೆ, ಹಾ. ಅದ್ರದ್ದು ಗಮಕಗಳು ಅದೆಲ್ಲ ಬರುತ್ತಲ್ಲ. ಜಾಸ್ತಿ ಆಗ್ತಾ ಹೋಗುತ್ತೆ. ಹಾ. ಹಾ, ಹ್ಮ್. ಅದ್ರದ್ದು ಸಾಧನೆ ಹ್ಮ್. ತುಂಬಾ ಅದಕ್ಕೆ ಬೇಕು. ಓಕೆ. ಅಂದ್ರೆ ನೀವು ತಾಳ್ಮೆ ಬೇಕು ಮತ್ತೆ ತಾಳ್ಮೆ ಕಲಿಕೆಯ ಬೇಕು, ಪಯಣ. ನೀವು ಅದಕ್ಕೆ ಸಮಯ. ಸಮಯ ಇಡಬೇಕು, ಹ್ಮ್. ಡೆಡಿಕೇಶನ್. ಹ್ಮ್. ಅದನ್ನ ನೀವು ಇದ್ ಮಾಡ್ಕೋಬೇಕು. ಓಕೆ. ಅದು ಮೊದ್ಲು ರೂಢಿಸ್ಕೋಬೇಕು. ನೀವ್ ಹ್ಮ್. ಎಷ್ಟು ಸಮಯ ಕೊಟ್ಟು ಎಷ್ಟು ನೀವು ಅದಕ್ಕೆ ಸಾಧನೆ ಮಾಡ್ತೀರೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಿಮಗೆ ಸಿಗುತ್ತೆ, ರಿಸಲ್ಟ್ಸ್ ಸಿಕ್ಕೇ ಸಿಗತ್ತೆ ರಿಸಲ್ಟ್ ಅಲ್ಲಿ. ಸಿಕ್ಕೇ ಸಿಗತ್ತೆ. ರೈಟ್. ಸೊ ಯಾವಾಗ ಒಂದು ಕಾನ್ಸರ್ಟ್ ಆಗ್ಲಿ, ಒಂದು ಪರ್ಫಾರ್ಮೆನ್ಸ್ಗೆ ನಾವು ಸಿದ್ಧರಾಗಿದ್ದೀವಿ ಅಂತ ಯಾವುದೇ ಒಬ್ಬ ಒಬ್ಬ ಸ್ಟೂಡೆಂಟ್ಗೆ ತಿಳ್ಕೊಳ್ಳೋದು ಯಾವ ಹಂತ ಆಗತ್ತಮ್ಮ ಅವಾಗ? ಅದು ಅವರವರ ಪ್ರತಿಭೆ, ಹಾ. ಆ, ಅದ್ರ ಮೇಲೆ ಹೋಗುತ್ತೆ. ರೈಟ್. ಈಗಿನ ಹುಡುಗರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಓದು ಇದು ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಡುತ್ತೆ ಅವ್ರಿಗೆ. ಖಂಡಿತ. ತುಂಬಾ ಟ್ಯಾಲೆಂಟೆಡ್ ಅವರೆಲ್ಲ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಏನು ವರ್ಷಗಳು ಬೇಕಿಲ್ಲ. ರೈಟ್. ಕೆಲವು ಸತಿ ತುಂಬಾ ಒಳ್ಳೆ ಪ್ರತಿಭೆ ಇದ್ದವರು 7-8 ವರ್ಷಕ್ಕೆ ಶುರು ಮಾಡ್ಬಿಡ್ಬೋದು, ಅಬ್ಬಾ. ಹೇಳಕ್ ಬರಲ್ಲ. ಸೊ ಈ ವೀಣೆ ಅನ್ನೋದು ಭಾವನೆಗಳನ್ನ ಬೆಸೆಯೋ ಒಂದು ಮಾಂತ್ರಿಕ ತರ ಅದು. ಸೊ ಭಾವನೆಗಳನ್ನ ನಾವಿರಾಗವಾಗಿ ಅದನ್ನ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ವೀಣೆ ಭಾವನೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ಲಿಕ್ಕೆ ಸಹಾಯ ಕೊಡುತ್ತೆ, ಸಾಥ್ ಕೊಡುತ್ತೆ ಅಂತ ಅಮ್ಮ? ಹಾ, ವೀಣೆ ನಾದ ತುಂಬಾ ಸುನಾದ. ಓ ವಾವ್. ಅದಕ್ಕೆ
ಅದಕ್ಕೆ ಈಕ್ವಲ್ ಆಗಿ ಯಾವುದು ಬರಲ್ಲ ನನ್ನ ಪ್ರಕಾರ, ರೈಟ್ ನನ್ನ ಅನುಭವದಲ್ಲಿ. ರೈಟ್ ರೈಟ್ ವೈಲಿನ್ ಆಗ್ಲಿ ಫ್ಲೂಟ್ ಆಗ್ಲಿ ಹಾ ಆ ವೀಣೆ ನಾದನೇ ಬೇರೆ. ರೈಟ್ ನಿಮ್ಮನ್ನ ಯಾವ್ದೋ ಬೇರೆ ಲೋಕಕ್ಕೆ ತಗೊಂಡು ಹೋಗ್ಬಿಡುತ್ತೆ. ಮಾಯಾ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅದು. ಹೌದು, ಖಂಡಿತ. ಹಾ ಇಟ್ಸ್ ಡಿವೈನ್ ಇನ್ಸ್ಟ್ರೂಮೆಂಟ್. ಎಸ್ ಅಮ್ಮ ರೈಟ್ ಸೊ ಹಾಗಾಗಿ ಅದರಲ್ಲಿ ಬೇಕಾದಷ್ಟು ನಾವು ತಗೊಂಡ್ಬರ್ಬೋದು ಗಮಕಗಳಲ್ಲಿ. ಹಾ ನಮ್ಮ ಇಮೋಷನ್ಸ್ ನ ಹೊರಗೆ ತಗೊಂಡ್ಬರ್ಬೋದು ರೈಟ್ ಅದರಲ್ಲಿ. ಹಾ ಬಟ್ ಅಷ್ಟೇ ಕಷ್ಟವಾಗೂ ಇರುತ್ತೆ. ಓಕೆ ನೀವು ಮನ್ಸಲ್ಲಿ ಅನ್ಕೊಂಡಿರೋದೆಲ್ಲ ಬರೋಲ್ಲ ವೀಣೆನಲ್ಲಿ. ಅದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ. ಓ ಬಟ್ ಕೇಳೋರ್ಗೆ ಅದು ಗೊತ್ತಾಗಲ್ಲ. ರೈಟ್ ಸೊ ನಾನು ಹಿಂದೆ ಒಬ್ರ ಹತ್ರ ವೀಣಾ ವಾದಕರು ಅಶ್ವಿನ್ ಆನಂದ್ ಅಂತ ಹೌದು. ಪರಿಚಯ, ಅವರು ಕೆನಡಾದಲ್ಲಿ ಇದ್ದಾರೆ. ಹ್ಮ್. ಸೊ ಅವ್ರನ್ನ ನಾನು ಪರಿಚಯಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ಅಶ್ವಿನಿ ಅವರೇ, ನೀವ್ ಅನ್ಕೋತೀರಾ ವೀಣೆನ ನುಡಿಸ್ಬೇಕಾದ್ರೆ ಕೈಗಳು ಸೌದೋಗ್ಬಿಡತ್ತೆ ಬೆರಳುಗಳು ಅಂದ್ರು. ಹೌದು. ಸೊ ನಿಮ್ಮ ಪ್ರಕಾರ ನಿಮ್ಮ ಅನುಭವ, ನೀವು ಇದಕ್ಕಿಂತ ಹಿರಿಯರು, ಸೊ ನಿಮ್ಮ ಅನುಭವ ಕೇಳೋ ಆಸೆ ನಮ್ಗೆ. ಹೌದು, ಖಂಡಿತ. ಹ್ಮ್. ಕೈ ಸೌದೋಗ್ಬಿಡತ್ ಬೆರಳು. ಹಾ ಆ, ಬ- ಆಮೇಲೆ ನಮ್ಗೆ ಇದು ಬೇಕು, ಎಂಡ್ಯೂರೆನ್ಸ್, ವಾವ್ ಆ, ಓಕೆ ಹಾ ಶಕ್ತಿ ಬೇಕು ಹ್ಮ್ ಅದನ್ನ ನುಡ್ಸಕ್ಕೆ. ರೈಟ್ ಅದ್ ನೋಡಕ್ಕೆ ಹಾಗಿರುತ್ತೆ, ಅದು ಹಾ. ಹಿಂಗೆ ಹೋಗೋದು ಸುಲಭವಾಗಿದೆ ನುಡ್ಸೋದು ಹೋ, ಇವ್ರ್ದು ಅಂತ. ನೋಡಿದ ತಕ್ಷಣ ಎಷ್ಟು ಆ, ಇಷ್ಟೇನಾ ಅನ್ನೋ ರೀತಿ ಇರುತ್ತೆ. ಇಷ್ಟೇನಾ ಅಂತ ಅನ್ಸುತ್ತೆ. ರೈಟ್ ಆದ್ರೆ ಅದಕ್ಕೆ ಸಾಕಷ್ಟು ಬೇಕು, ನಮ್ಮ ಬಲ. ತೋಳುಗಳಿಗೆ ಬಲ ಹ್ಮ್ ಬಲ ಬೇಕು ಅದಕ್ಕೆ. ಹ್ಮ್ ಹ್ಮ್ ಹ್ಮ್. ಸೊ ಯಾ ಸೊ ನೀವು ಹಲವಾರು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದೀರಿ, ಹಲವಾರು ಮಕ್ಕಳನ್ನು ಕೂಡ ಟ್ರೈನ್ ಮಾಡಿದ್ದೀರಿ. ಹ್ಮ್. ಸೊ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಅಮ್ಮ ಈ ಮ್ಯೂಸಿಕಲ್ ಜರ್ನಿ ಅಂದ್ರೆ? ಅಯ್ಯೋ, ಇಟ್ಸ್ ಅ ವಂಡರ್ಫುಲ್ ಜರ್ನಿ. ವಾವ್ ಓಕೆ ನಾನು ನನ್ನ ಬದುಕು ಸಾರ್ಥಕ. ಹಾ ಇಷ್ಟು ಕಲ್ತು ನಾನು ಇಷ್ಟರವರೆಗೆ ನನಗೆ ಅದು ಏನು ಅಂತ ಅರ್ಥ ಆಯ್ತಲ್ಲ, ಹ್ಮ್ ಅದೇ ಒಂದು ದೊಡ್ಡ ವಿಷಯ. ರೈಟ್. ಮನೆಯಲ್ಲಿ ಯಾರೇ ಅವರು ಸಾಧನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಾಥ್ ಕೊಡೋ ಮಹಾನುಭಾವರು ಇದ್ದೇ ಇರ್ತಾರೆ. ಗಂಡನಿಗೆ ಸಾಧಕರು ಹೌದು. ಹೆಂಡತಿ ಅಂತ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಹಿಂದೆ ಬೆನ್ನೆಲುಬಾಗಿ ಯಾರಿದ್ದಾರೆ ಅಂತ ಕೇಳುವ ಆಸೆ. ಮೊದಲು ನನಗೆ ನಮ್ಮ ತಂದೆ ತಾಯಿ. ಓಕೆ ಅವ್ರು ಶುರು ಮಾಡದೆ ಹೋಗಿದ್ರೆ ನಾನು ಇಲ್ಲಿ ಇಷ್ಟು ನಾನು ಕಲಿತಿರ್ಲಿಲ್ಲ. ಖಂಡಿತ ಅಮ್ಮ. ಅವರು ನನ್ನ ತುಂಬಾ ನನ್ಗೆ ಸಪೋರ್ಟ್ ಕೊಟ್ರು ಖಂಡಿತ ಖಂಡಿತ. ಆ ಚಿಕ್ಕ ವಯಸ್ಸಲ್ಲಿ. ಹ್ಮ್ ಆಮೇಲೆ ಮದುವೆ ಆಗಿ ಬಂದ್ಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಅಬ್ಬಾ. ಅವರು ಹ. ತುಂಬಾ ಸಪೋರ್ಟಿವ್ ಆಗಿದ್ರು. ಓ, ಅವ್ರು ನಮ್ಮ ಅತ್ತೆನೂ ವೀಣೆ ಕಲ್ತಿದ್ರು. ಓಹ್ ನೋಡಿ, ಇನ್ನೂ ಸ್ವಲ್ಪ ಹತ್ರ ಆಯ್ತು ನಿಮ್ಗೆ. ಆಮೇಲೆ ಒಳ್ಳೆ ಹಾಡುಗಾರಿಕೆ, ಚೆನ್ನಾಗಿ ಓ ಹಾಡೋರು ಅವರು. ರೈಟ್ ರೈಟ್ ಸೊ ಹಾಗಾಗಿ ನನಗೆ ತುಂಬಾ ಪ್ರೋತ್ಸಾಹ. ಸೂಪರ್ ಸೂಪರ್ ಫಸ್ಟು ವೀಣೆ ಪ್ರಾಕ್ಟೀಸು ಇದು ಎಲ್ಲದಕ್ಕೂ ನನಗೆ ಸಪೋರ್ಟ್ ಕೊಡೋರು. ಆಮೇಲೆ ನಮ್ಮ ಯಜಮಾನ್ರು ಯದುನಂದನ್, ಕರೆಕ್ಟ್ ಅವ್ರು ನಿರಂತರವಾಗಿ ನನ್ನ ಹಿಂದೆ ಇರ್ತಾರೆ. ಖಂಡಿತ ನನ್ನ ಅಮ್ಮ. ಕಚೇರಿಗಳಿಗೆ ಕರ್ಕೊಂಡು ಹೋಗೋದು ಬರೋದು. ವಾವ್ ಅವರು ಮೃದಂಗ ಕಲ್ತಿದ್ದಾರೆ ಓಕೆ ಸ್ವಲ್ಪ. ಹಾ So ನೋಡಿ, ನಂಗೆ ಅವರು ಮ್ಯೂಸಿಕ್ ಅಲ್ಲಿ ಇರೋದ್ರಿಂದ ಆ ಆ ಸಮುದ್ರದಲ್ಲಿ ವಾತಾವರಣ, ಆ ಮಿಂದು ವಾತಾವರಣ. ನಿಮ್ಮನ್ನು ಕೂಡ ಹೌದು. ಸಾಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ರೈಟ್. ಸೊ ಅಮ್ಮನ ಮುಂದಿನ ಒಂದು ಪ್ರಾಜೆಕ್ಟ್ ಏನಿದೆ, ಅಥವಾ ಏನು ಇಂಥದ್ದು ಮಾಡೋದಕ್ಕೆ ಬಾಕಿ ಇದೆ ಅಂದ್ರೆ ಏನಂತ ಕೇಳ್ಬೋದಾ ಅಂತ? ಹಾ ಅದೇ ಅಫ್ಕೋರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಸಾಧನೆ ನಡೀತಾನೆ ಇರುತ್ತೆ. ಹೌದು. ಅದು ಅವಕಾಶಗಳು ಬಂದಾಗ ನಾನು ಯಾವ್ದನ್ನು ಬಿಡ್ಕೂಡ್ದು. ಹಾ ಆ ಅವಕಾಶಗಳನ್ನ ತಗೊಂಡು ಹಾ ಅದಕ್ಕೆ ಒಂದು ಜಸ್ಟಿಸ್ ಹಾ ಎಷ್ಟಾಗುತ್ತೋ ನನ್ನ ಸಮರ್ಥನೆ ಕೊಡ್ಬೇಕು ಅಂತ. ಸಮರ್ಥನೆ ಕೊಡಬೇಕು ವಾವ್ ನನ್ನ ಕೆಪಾಸಿಟಿಲಿ. ಅದು ನನ್ನ ಮುಖ್ಯ ಉದ್ದೇಶ. ರೈಟ್. ಸೊ ಯಾರಾದ್ರೂ ವಾದ್ಯನ ಕಲಿಯೋರ್ಗೆ ಆಗ್ಲಿ ಅಥವಾ ಕಲ್ತಿರೋರ್ಗೆ ಆಗ್ಲಿ ಒಂದ್ ಕಿವಿ ಮಾತು ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳೋದಾದ್ರೆ ಏನ್ ಹೇಳ್ಬೋದಮ್ಮ ನೀವು? ಓ, ನಾನು ಏನು ಇದು ಎಷ್ಟು ನೀವು ಸಾಧನೆ ಮಾಡ್ತಾನೆ ಇರಬೇಕು. ಹ್ಮ್ ನೀವು ಕಲಿಯಕ್ ಶುರು ಮಾಡಿದ್ಮೇಲೆ ನೀವು ಇಫ್ ಯು ಆರ್ ಸೀರಿಯಸ್ ಅಬೌಟ್ ಇಟ್, ರೈಟ್. ಸೊ you have to pursue that art, and meantime you have to dedicate yourself and give more time. ವಾವ್. ಸೊ ಕೆಲವ್ರು It's- ಮಧ್ಯದಲ್ಲಿ ಕಲಿತಾ ಇರ್ತಾರೆ, ಮಧ್ಯದಲ್ಲಿ ಏನೋ ಕಾರಣಾಂತರ ಪರ್ಸನಲ್ ಇದರಿಂದ ಗ್ಯಾಪ್ ಆಗ್ಬಿಡತ್ತೆ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗತ್ತೆ, ಬಟ್ ಅವಾಗ ಎಲ್ಲದೂ ಕೂಡ ಸೌಕರ್ಯತೆ ಇರೋದಿಲ್ಲ. ಸೊ ಆ ತರದ್ ಸಿಚುವೇಶನ್ ಇದ್ದಾಗ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಒಂದು ಅನಿಸಿಕೆ ಅಂತ? ಹಾ, ಸುಮಾರು ಸತಿ ನಂಗಾಗಿದೆ. ಕೆಲವ್ರು 20 ವರ್ಷದ ಹಿಂದೆ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಅವ್ರಿಗೆ ಯಾವ್ದೋ ಕಾರಣಾಂತರದಿಂದ ಅವ್ರಿಗೆ ಅದನ್ನ ಮಾಡಕ್ ಆಗಿರಲ್ಲ. ಸೊ ಆಮೇಲೆ 20 ವರ್ಷ ಬಿಟ್ಬಿಟ್ಟು ನನ್ನ ಹತ್ರ ವೀಣೆ ಮನೆಯಲ್ಲಿದೆ, ಖಂಡಿತ. ನಾನು ನನ್ನ ಇದಕ್ಕೋಸ್ಕರ ಎಸ್ ತೃಪ್ತಿಗೋಸ್ಕರ, ಮನಸ್ಸು ತೃಪ್ತಿಗೋಸ್ಕರ, ಶಾಂತಿಗೋಸ್ಕರ ಅದನ್ನ ನಾನು ಕಲಿಬೇಕು ಅಂತ ತುಂಬಾ ಜನ, ಕೆಲವರು 3-4 ಜನ ನನ್ನ ಹತ್ರ ಬಂದು ಕಂಟಿನ್ಯೂ ಮಾಡಿದ್ದಾರೆ. ರೈಟ್ ಸೊ ರೈಟ್ ಅದಕ್ಕೆ
ವೀಣೆ ಕಲಿಯೋದಕ್ಕೆ ಅದಕ್ಕೆಲ್ಲ ಯಾವುದು ವಯಸ್ಸು ಟೈಮು ಎಲ್ಲ ಏನೂ ವಯೋಮಿತಿ ಇಲ್ಲ, ಯಾವ್ದೂ ಇಲ್ಲ. ವಯೋಮಿತಿ ಎಲ್ಲ ಏನೂ ಇಲ್ಲ, ಆಹಾ. ಯಾರು ಬೇಕಾದ್ರೂ ಹ್ಮ್ ಕಲಿಬಹುದು. ತ್ಯಾಗರಾಜರ ಆರಾಧನೆ ಆಗಿರ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಆಗಿರ್ಬೋದು, ಸುಮಾರು ಕಡೆ ಪ್ರೋಗ್ರಾಮ್ಗಳು ನಡೀತಾ ಇರತ್ತೆ. ಸೊ ಆ ಥರದ್ದೆಲ್ಲಾದ್ರೂ ನಿಮ್ದು ನೆನಪಿದೆಯಾ ಅಮ್ಮ, ನೀವು ಪರ್ಫಾರ್ಮ್ ಮಾಡಿರೋದು? ಓ, ಬೇಕಾದಷ್ಟು ಬೆಂಗಳೂರಲ್ಲಿ ತುಂಬಾ ನಡೆಯುತ್ತೆ ಖಂಡಿತ, ತ್ಯಾಗರಾಜ ಅದಕ್ಕೋಸ್ಕರ ಕೇಳ್ದೆ. ಆರಾಧನೆಗಳು. ತ್ಯಾಗರಾಜ ಆರಾಧನೆ ಎಲ್ಲ ತುಂಬಾ ನಡೆಯುತ್ತೆ. Right. ಅದ್ರ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳು ಹಾ, ಎಲ್ಲ ಆಗುತ್ತೆ. ವಾದಿಗಳ ಸಮ್ಮೇಳನೇ ನಡೀತಾ ಇರುತ್ತೆ. ಸಮ್ಮೇಳನ ನಡೀತಾ ಇರುತ್ತೆ. ರೈಟ್ ಓ, ರೈಟ್ ಬೇಕಾದಷ್ಟು ನಡೆಯುತ್ತೆ. ರೈಟ್. ಸೊ ಅದ್ರಲ್ಲೆಲ್ಲ ಪಾಲ್ಗೊಳ್ತಾ ಇರ್ತೀವಿ. ಎಸ್. ಸೊ ತುಂಬಾನೇ ಖುಷಿ ಆಯ್ತು ಅಮ್ಮ, ನಿಮ್ಮಂತ ಹಿರಿಯರು, ಅನುಭವಸ್ಥರು, ವಾದ್ಯವನ್ನೇ ನೀವು ಭಾಗವಾಗಿ ಇಟ್ಕೊಂಡಿದ್ದೀರಿ. ಸೊ ನಿಮ್ಮ ಜರ್ನಿಯನ್ನ ಯಂಗ್ಸ್ಟರ್ಸ್ಗೆ ನೀವು ಹೇಳಿದ್ದು, ನಿಮ್ಮ ಅನುಭವವನ್ನ ಹೇಳಿದ್ದು ನಮ್ಮದು ತುಂಬಾನೇ ಖುಷಿ ಆಯ್ತು. ನನ್ಗೆ ತುಂಬಾನೇ ಎಂಜಾಯ್ ಮಾಡಿದೆ ನಿಮ್ ಜೊತೆ ಮಾತಾಡಿ. ಸೊ ನಾನು ಎಲ್ಲ ಸಂತೋಷ ಎಲ್ಲ ಸಾಧಕರಿಗೂ ಕೊನೆದಾಗ ಒಂದು ಪ್ರಶ್ನೆ ಕೇಳ್ತೀನಿ ಅಮ್ಮ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಅಭಿಪ್ರಾಯವನ್ನ ಕೊಟ್ಬಿಟ್ರೆ ಖುಷಿ ಆಗುತ್ತೆ. ತುಂಬಾ ಸಂತೋಷ ಆಯ್ತು ನೀವ್ ಈ ರೀತಿಯಲ್ಲಿ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರೋದು. ಆಮೇಲೆ ನೀವು ಸರಿಯಾದ ಪ್ರಶ್ನೆಗಳನ್ನ ಕೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ನಿಮ್ಮಂತ ಅನುಭವಿಸುವ ಹಿರಿಯರು ಹೇಳಿದ್ರೆ ನಮಗೆ ತುಂಬಾನೇ ಮಾರ್ಗ ಆಗುತ್ತೆ. ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನೀವು ಹಿರಿಯರು ಹೀಗೆ ನಮ್ಮನ್ನ ಆಶೀರ್ವದಿಸಿ, ನಿಮ್ಮ ಒಂದು ಸಾಧನೆಯ ಪಯಣ ಹಿಂಗೆ ನಡೀತಾ ಇರ್ಲಿ. ಪರ್ವತದಷ್ಟು ನೀವು ನಿಮ್ಮನ್ನ ಗುರುಗಳಾಗಿ ಪಡೆದಂತ ಶಿಷ್ಯರು ಅಯ್ಯೋ ಪುಣ್ಯವಂತರು. ಸೊ ನಮ್ಗೆ ಆತರ ಗುರು ಸಿಕ್ಕಿದ್ರಲ್ಲ, ಅದ್ ನನ್ ಪುಣ್ಯ. ನೋಡಿ ಅಮ್ಮ, ನೀವು ಧನ್ಯತಾ ಭಾವನೆ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಸೊ ನಿಮ್ಮನ್ನ ಇವತ್ತು ಭೇಟಿ ಮಾಡಿ ನನಗಾಗಿ ನಿಮ್ಮ ಒಂದು ಬಿಡುವಿನ ವೇಳೆಯನ್ನ ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ವತಿಯಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಅಮ್ಮ. ಐ ವಿಶ್ ಯು ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮಸ್ತೆ.